ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ. ಧೀನಾಮವಿತ್ರ್ಯವತ್ ವಾಗ್ದೇವ್ಯೈ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ. ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಾಗರ್ಥವಿವ ಸಂಪೃಕ್ತೌ ವಾಗರ್ಥಪ್ರತಿಪತ್ತಯೇ. ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ. ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಸತ್ಯಜ್ಞಾನಸುಖಸ್ವರೂಪಮಮಲಂ ಕ್ಷೀರಾಬ್ಧ್ಯಮಧ್ಯೆ ಸ್ಥಿತಂ. ಸ್ವಾಂಕಾರೂಢರಮಾಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ. ತ್ರ್ಯಕ್ಷಂ ಚಕ್ರಪಿನಾಕಸಾಭಯವರಾನ್ ಬಿಭ್ರಾಣಮಖಚ್ಛವೀಂ. ಛತ್ರೀಭೂತಫಣೀಂದ್ರಮಿಂದುಧವಳಂ ಶ್ರೀಲಕ್ಷ್ಮೀ ನೃಸಿಂಹಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಸ್ತಿಕ ಭಕ್ತ ಮಹಾಶಯರಲ್ಲಿ ಒಂದು ವಿನಂತಿ. ಈ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಸಮಯದ ಅಭಾವ ಹಾಗೂ ಅನಾನುಕೂಲತೆಗಳಿಂದ ನಮ್ಮ ಹಿರಿಯರು ಹಾಗೂ ಸನಾತನ ಧರ್ಮಗಳಲ್ಲಿ ಹೇಳಲ್ಪಟ್ಟಿರುವಂತಹ ವ್ರತಗಳನ್ನು ಮಾಡಲಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಜನಪ್ರಿಯವಾಗಿರ್ತಕ್ಕಂತಹ ಋಷಿ ಆಡಿಯೋ ಹಾಗೂ ವಿಡಿಯೋ ಸಂಸ್ಥೆಯವರು ಸೂಕ್ಷ್ಮವಾಗಿರತಕ್ಕಂತಹ ಹಾಗೂ ಬಹಳ ಪ್ರಭಾವೀಕೃತವಾಗಿರ್ತಕ್ಕಂತಹ ವ್ರತಗಳನ್ನು ಈ ಸಂಸ್ಥೆಯ ಮುಖಾಂತರವಾಗಿ ಹೊರತಂದಿರುತ್ತಾರೆ. ಭಕ್ತ ಮಹಾಶಯರು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ನಮಗೂ ಹಾಗೂ ಸಂಸ್ಥೆಯವರಿಗೂ ಕೂಡ ಶುಭವಾಗಲಿ ಎಂದು ಹಾರೈಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಈಗ ನಾವು ಮಾಡತಕ್ಕಂತಹ ವ್ರತ ಶ್ರೀ ಶ್ರಾವಣ ಮಂಗಳ ಮಹಾಗೌರಿ ವ್ರತವಾಗಿರುತ್ತದೆ. ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಬರತಕ್ಕಂತಹ ಪ್ರತಿಯೊಂದು ಮಂಗಳವಾರದಲ್ಲಿ ಆಚರಿಸತಕ್ಕದ್ದು. ಈ ವ್ರತವನ್ನು ಮದುವೆಯಾದ ಸುಮಂಗಲಿಯರು ಮದುವೆಯಾದ ಪರ್ಯಂತ 5 ವರ್ಷಗಳ ಕಾಲ ಆಚರಣೆಯನ್ನು ಮಾಡಬೇಕು ಎಂಬುದಾಗಿ ವ್ರತದಲ್ಲಿ ಹೇಳಿರುತ್ತದೆ. ಈ ವ್ರತ ಪ್ರಭಾವದಿಂದ ದೀರ್ಘ ಸೌಮಂಗಲ್ಯ ಸೌಭಾಗ್ಯಾಭಿವೃದ್ಧಿ, ಸತ್ಸಂತಾನ ಫಲಪ್ರದವಾಗಿರ್ತಕ್ಕಂತಹದ್ದು ಹಾಗೂ ಮನೆಯಲ್ಲಿ ಸುಭಿಕ್ಷತೆ ಅಂದರೆ ಧನ ಕನಕ ವಸ್ತು ವಾಹನ ಸಕಲ ಐಶ್ವರ್ಯಾದಿ ಭಾಗ್ಯಗಳು ತುಂಬಿ ತುಳುಕಾಡುತ್ತದೆ ಎಂಬುದಾಗಿ ಈ ವ್ರತದಲ್ಲಿ ಕೂಡ ಹೇಳಿರುತ್ತಾರೆ. ಇಂಥ ಮಹಾವ್ರತವನ್ನು ಈಗ ನಾವೆಲ್ಲರೂ ಸೇರಿ ಪ್ರಾರಂಭವನ್ನು ಮಾಡೋಣ. ಮೊದಲನೆಯದಾಗಿ ಇಷ್ಟದೇವತ ಕುಲದೇವತಾ ಪ್ರಾರ್ಥನೆ. ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ವ್ರತವನ್ನು ಮಾಡತಕ್ಕಂತಹ ಸುಮಂಗಲಿಯರು ಪೂಜಾ ಪರಿಕರಗಳನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಮೊದಲನೆಯದಾಗಿ ಅರಿಶಿನ, ಕುಂಕುಮ, ಸಿಂಧೂರ, ಅಗರಬತ್ತಿ, ಕರ್ಪೂರ, ಹೂವು, ಹಣ್ಣು, ತೆಂಗಿನಕಾಯಿ, ಗೆಜ್ಜೆ ವಸ್ತ್ರ ಹಾಗೂ ವಿಶೇಷವಾಗಿ ಈ ಮಂಗಳಗೌರಿಗೆ ಆರತಿಯನ್ನು ಮಾಡಲು ಗೋಧಿ ಅಥವಾ ಅಕ್ಕಿನ ಹಿಟ್ಟಿನಲ್ಲಿ ಮಾಡತಕ್ಕಂತಹ ಆರತಿಗಳು, ಅದಲ್ಲದೆ 16 ಬತ್ತಿಗಳನ್ನು ಹಾಕಿ ಮಾಡಿರತಕ್ಕಂತಹ ದೀಪಸ್ತಂಭಗಳು, ಅದರೊಟ್ಟಿಗೆ 16 ಎಳೆಗಳು ಉಳ್ಳತಕ್ಕಂತಹ ಹಸಿ ದಾರವನ್ನು ದೂರಬಂಧನಕ್ಕೋಸ್ಕರವಾಗಿ ಸಿದ್ಧ ಮಾಡಿಕೊಳ್ಳತಕ್ಕಂತಹದ್ದು. ಇದರಲ್ಲಿ ವಿಶೇಷವಾಗಿ ವಿಳ್ಯೆದೆಲೆ, ಬಟ್ಲಡಿಕೆ, ಬೆಲ್ಲದ ಅಚ್ಚು,
ಒಣಕೊಬ್ಬರಿ, ರವಿಕೆ ಕಣ ಮುಂತಾದ ವಸ್ತುಗಳು ಸ್ವಲ್ಪ ಹೆಚ್ಚಾಗಿ ಬೇಕಾಗುತ್ತದೆ. ಅದರ ಜೊತೆಗೆ ಸ್ವಲ್ಪ ಚಿಲ್ಲರೆ ದಕ್ಷಿಣೆಯನ್ನು ಅದನ್ನು ಕೂಡ ಸಿದ್ಧ ಮಾಡಿಕೊಳ್ಳಿ. ಇವೆಲ್ಲವೂ ಆದ ನಂತರ ಪರಿಕರಗಳೆಲ್ಲ ಸರಿಯಾಗಿದೆಯಾ ಎಂಬುದನ್ನು ಒಮ್ಮೆ ಪರೀಕ್ಷಿಸಿಕೊಂಡು ನೈವೇದ್ಯಕ್ಕಾಗಿ ಕೋಸಂಬರಿ, ಪಾನಕ, 5 ರೀತಿಯಾಗಿರ್ತಕ್ಕಂತಹ ಹಣ್ಣುಗಳು, ತಂಬಿಟ್ಟು ಮುಂತಾದವುಗಳನ್ನೆಲ್ಲ ಸಿದ್ಧಪಡಿಸಿಕೊಳ್ಳಿ. ಅದಲ್ಲದೆ ಈ ವ್ರತ ಪೂಜಾ ಸಾಂಗತಾ ಫಲ ಸಿದ್ಧಾರ್ಥಕ್ಕಾಗಿ ಮರದ ಬಾಗಿನವನ್ನು ದೇವಿಗೆ ಸಮರ್ಪಣೆ ಮಾಡುವುದಕ್ಕೋಸ್ಕರವಾಗಿ ಒಂದು, ಅದಲ್ಲದೆ ಉಪಾಯನ ದಾನಕ್ಕಾಗಿ ಇನ್ನೊಂದು ಜೊತೆ ಮರದ ಬಾಗನವನ್ನು, ಅಂದರೆ ಇದಕ್ಕೆ ತಾಯಿಯ ಬಾಗನ ಎಂಬುದಾಗಿ ಕೂಡ ಹೇಳುತ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು. ಈ ವ್ರತ ಪೂಜೆಗಾಗಿ ಬೇಕಾಗಿರತಕ್ಕಂತಹ ಹೂವು, ಪತ್ರೆಗಳನ್ನು ಸಿದ್ಧಪಡಿಸಿಕೊಳ್ಳಿ. ವ್ರತಾಚರಣೆಯನ್ನು ಪ್ರಾರಂಭ ಮಾಡೋಣ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರ್ವೆ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ ಇತಿ ಘಂಟಾನಾದಂ ಕೃತ್ವಾ ಅಪಸರ್ಪಂತು ಯೇ ಭೂತ ಭೂಮಿ ಸಂಸ್ಥಿತಾಃ ಯೇ ಭೂತ ವಿಘ್ನಕರ್ತಾರಸ್ತೆ ನಶ್ಯಂತು ಶಿವಾಗ್ನೇಯ ಅಪಕ್ರಾಮಂತು ಭೂತಾಧ್ಯ ಸರ್ವೈತೆ ಭೂಮಿಭಾರಕಾಃ ಸರ್ವೇಷಾಂ ಅವಿರೋಧೇನ ಪೂಜಾ ಕರ್ಮ ಸಮಾರಭೆ ಇತಿ ಭೂಮಿಂ ಸಂಪ್ರಾಪ್ತ್ಯ. ಸ್ವಲ್ಪ ಕೈ ಲಕ್ಷತೆ ಹೂವು ನೀರನ್ನು ಹಾಕ್ಕೊಂಡು ಭೂಮಿ ಮೇಲೆ ಇಟ್ಟು ಭೂಮಿಯನ್ನು ಕಣ್ಣುಗೊತ್ತುಕೊಳ್ಳಿ. ಪೃಥ್ವೀ ತ್ವಯಾ ಧೃತ ಲೋಕ ದೇವಿ ತ್ವಂ ವಿಷ್ಣುನಾ ಧೃತ ತ್ವಂಚ ಧಾರಯ ಮಾಂ ದೇವಿ ಪವಿತ್ರಂ ಕುರು ಶಾಸನಂ ಇತಿ ಭೂದೇವ್ಯೈ ನಮಃ. ಆಚಮ್ಯ 3 ಉದ್ಧರಣೆ ನೀರನ್ನು ಕೈ ಹಾಕ್ಕೊಂಡು ಕುಡಿಯತಕ್ಕಂಥದ್ದು. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ. ಪರಮಾತ್ಮನ ಧ್ಯಾನ ಮಾಡೋದು. ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಹೃಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಮತ್ತು ಕೈಯಲ್ಲಿ ಅಕ್ಷತೆ ಹೂವು ಇಟ್ಕೊಳ್ಳಿ. ಶ್ರೀ ಮಹಾಮಂಗಳ ಗೌರಿಯನ್ನು ಪೂಜೆ ಮಾಡುವುದಕ್ಕೋಸ್ಕರವಾಗಿ ನಿಮ್ಮ ಸಂಕಲ್ಪ ಏನಿರುತ್ತದೋ ಅದನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಸಂಕಲ್ಪವನ್ನು ಮಾಡೋಣ. ಮೊದಲಿಗೆ ಪ್ರಾಣಾಯಾಮ. ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಓಂ ತತ್ಸವಿತುಃ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೋರ್ಭುವತ್ಸುವರೋಂ. ಮಹಾಸಂಕಲ್ಪ್ಯ. ಈಗ ಸಂಕಲ್ಪವನ್ನು ಮಾಡಿಕೊಳ್ಳಿ. ಶುಭಾಯಾಂ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣೆ ದ್ವಿತೀಯ ಪರಹಾರ್ಧೆ ಶ್ರೀ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನ ಶಕಾಬ್ಧೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್. ಸಂವತ್ಸರೆ, ಸಂವತ್ಸರ ಅಂದಲ್ಲಿ ಪ್ರಭವ, ವಿಭವ ಈ ರೀತಿಯಾಗಿ ಸಂವತ್ಸರಗಳಿರ್ತದೆ. ಆ ವರ್ಷ ಯಾವ ಸಂವತ್ಸರ ನಡೀತಾ ಇರ್ತದೋ ಅದರ ಹೆಸರನ್ನು ಹೇಳಬೇಕು. ದಕ್ಷಿಣಾಯಿಣೆ ವರ್ಷ ಋತೌ ಶ್ರಾವಣ ಮಾಸೆ ಪಕ್ಷೇ. ಪಕ್ಷೇ ಎಂಬ ಜಾಗದಲ್ಲಿ ಕೃಷ್ಣ ಪಕ್ಷವಾಗಬಹುದು, ಶುಕ್ಲ ಪಕ್ಷವಾಗಬಹುದು. ಆ ಪಕ್ಷಗಳು ಯಾವುದು ನಡೀತಾ ಇರುತ್ತೋ ಅದನ್ನು ಹೇಳಬೇಕಾಗುತ್ತದೆ. ವಾಸರೆ ಭೌಮವಾಸರಾನ್ವಿತಾಯಾಂ. ಭೌಮ ಅಂದಲ್ಲಿ ಮಂಗಳವಾರ ಅಂತ. ಭೌಮವಾಸರಾನ್ವಿತಾಯಾಂ ಶುಭ ನಕ್ಷತ್ರ ಶುಭಯೋಗ
ಶುಭಕರ್ಣ ಏವಂಗುಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ. ಶುಭತಿಥೌ ಎಂಬ ಜಾಗದಲ್ಲಿ ಪಾಡ್ಯ, ಬಿದಿಗೆ, ತಿಥಿಗೆ ಎಂಬ ತಿಥಿಗಳಿರುತ್ತದೆ. ಅದರಲ್ಲಿ ಆವತ್ತು ಯಾವ ತಿಥಿ ಇರುತ್ತೋ ಅದನ್ನು ಹೇಳಬೇಕಾಗುತ್ತದೆ. ಶುಭತಿಥೌ ಮಮ ಅಂತ ಹೇಳ್ಕೊಳ್ಳಿ. ಉಪಾರ್ಥ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಭಗವತಿ ಮಹಾಮಂಗಳಗೌರಿ ದೇವತಾ ಪ್ರೀತ್ಯರ್ಥಂ ಮಹಾಮಂಗಳಗೌರಿ ದೇವತಾ ಉದ್ದಿಶ್ಯ ಮಹಾಮಂಗಳಗೌರಿ ದೇವತಾ ಅನುಗ್ರಹ ಆಶೀರ್ವಾದ ಪರಿಪೂರ್ಣ ಕಟಾಕ್ಷ ಫಲ ಸಿದ್ಧ್ಯರ್ಥಂ ಮಮ ಸಹ ಕುಟುಂಬಸ್ಯ ಕ್ಷೇಮಸ್ಥೈರ್ಯ ಧೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಪುತ್ರಪೌತ್ರಾದಿ ಸತ್ಸಂತಾನಫಲ ಸಮೃದ್ಧತಾ ಫಲ ಸಿದ್ಧ್ಯರ್ಥಂ ಹರಿದ್ರಾ ಕುಂಕುಮ ಕಜ್ಜುಲಗಾಚುಕ ಪುಷ್ಪಾಣಿ ಪಂಚ ಸೌಭಾಗ್ಯ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಚಿಂತಿತ ಮನೋರಥ ಕಾಮನಾ ಫಲ ಸಿದ್ಧ್ಯರ್ಥಂ ಸಂಕಲ್ಪಿತ ಕಾರ್ಯ ಆನುಕೂಲ್ಯತಾ ಫಲ ಸಿದ್ಧ್ಯರ್ಥಂ ಏತದ್ವರ್ಷೆ ವರ್ಷೇ ವರ್ಷೆ ಆಚರಿತ ಕರ್ತವ್ಯ ಪ್ರಕಾರೇಣ ಶ್ರೀ ಮಹಾಮಂಗಳಗೌರಿ ದೇವತಾಮುದ್ದಿಶ್ಯ ಅನ್ಯೋನ್ಯ ಸಹಾಯೇನ ಬ್ರಾಹ್ಮಣ ಮುಖೇನ ಪೂಜಾಂಚ ಕರಿಷ್ಯೇ ಅಂತ ಹೇಳಿ ಕೈಯಲ್ಲಿ ಸ್ವಲ್ಪ ಹೂ ಅಕ್ಷತೆಯನ್ನು ತೆಗೆದುಕೊಂಡು ನೀವಿಟ್ಟಿರತಕ್ಕಂತಹ ದೇವಿಯ ಭಾವಚಿತ್ರಕ್ಕೆ ಇಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ರೌಕೆ ಕಣ್ಣುಗಳನ್ನು ತ್ರಿಕೋಣಾಕಾರವಾಗಿ ಮಡಿಸಿ ದೇವಿಯ ಭಾವಚಿತ್ರದ ಅಕ್ಕಪಕ್ಕದಲ್ಲಿ ಇಟ್ಟು ಅದರ ಮುಂದೆ 16 ವಿಳೆಯದೆಲೆ 16 ಬಟ್ಲಡಿಕೆಯನ್ನು ಕೊಬ್ಬರಿ ಅಂದರೆ ಒಣ ಕೊಬ್ಬರಿಯಲ್ಲಿ ಇಟ್ಟು ಅದರ ಪಕ್ಕದಲ್ಲಿ ಬೆಲ್ಲದ ಅಚ್ಚನ್ನು ಇಟ್ಟು ಆ ಬೆಲ್ಲದ ಅಚ್ಚಿನ ಮೇಲೆ ಅರಿಶಿಣದಿಂದ ಗೌರಿಯನ್ನು ತಯಾರು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತದೆ. ಈಗ ಸಕಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸಿಕೊಡು ಎಂಬಂತೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಹಾಗಣಪತಿಯನ್ನು ಪೂಜೆ ಮಾಡೋಣ. ಅದಕ್ಕೆ ಮುಂಚೆ ಕಲಶಾರಾಧನೆಯನ್ನು ಮಾಡೋಣ. ಆದೌ ಸಕಲ ಕಾರ್ಯ ನಿರ್ವಿಘ್ನೇನ ಪರಿಸಮಾಪ್ತಿ ಅರ್ಥಂ ಶ್ರೀ ಸುಮುಖ ಮಹಾಗಣಪತಿ ಪೂಜಾಂಚ ಕರಿಷ್ಯೆ ತದಂಗತ್ವೇನ ಕಲಶಾರಾಧನಮಹಂ ಕರಿಷ್ಯೆ. ಕಲಶ ಪೂಜೆಯನ್ನು ಮಾಡೋಣ. ಒಂದು ಕಲಶದಲ್ಲಿ ನೀರು, ಅದರ ಸುತ್ತ ಅರಿಶಿಣ ಕುಂಕುಮ ಗಂಧವನ್ನು ಇಟ್ಕೊಳ್ತಕ್ಕಂಥದ್ದು. ಆ ಕಲಶಕ್ಕೆ ಅಕ್ಷತೆ ಹೂವನ್ನು ಹಾಕಿ ಅದರ ಮೇಲೆ ಕೈಯಲ್ಲಿ ಇಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡೋಣ. ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಃ ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾವಸುಂಧರ ಋಗ್ವೇದೋಥ ಯಜುರ್ವೇದಃ ಸಾಮವೇದೋಥರ್ವಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ ಆಯಾಂತು ದೇವಪೂಜಾರ್ಥಂ ದುರಿತಕ್ಷಯಕಾರಕಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಚಿರೇಸ್ಮಿನ್ ಸನ್ನಿಧಿಂ ಕುರು. ಇದಿಂ ಕಲಶದೇವತಾಂ ಸಂಪ್ರಾರ್ಥ್ಯ. ಇದು ಮುಗಿದ ನಂತರ ಆ ಕಲಶದಲ್ಲಿರತಕ್ಕಂತಹ ಹೂವನ್ನು ಒಂದು ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಸಿದ್ಧ ಮಾಡಿಕೊಂಡಿರತಕ್ಕಂತಹ ಪ್ರತಿಯೊಂದು ಪದಾರ್ಥಗಳ ಮೇಲೆ ಪ್ರೋಕ್ಷಣೆಯನ್ನು ಮಾಡಬೇಕು. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಮತ್ತು ಆ ನೀರನ್ನು, ಉಳಿದ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡತಕ್ಕಂಥದ್ದು. ತದನಂತರ ಭಗವಂತನನ್ನು ಅಂದರೆ ಸುಮುಖ ಮಹಾಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಮೊದಲು ಪೂಜೆಯನ್ನು ಮಾಡೋಣ. ಏತದ್ವ್ರತ ನಿರ್ವಿಘ್ನ ಸಮಾಪ್ತ್ಯರ್ಥಂ ಸುಮುಖ ಮಹಾಗಣಪತಿ ಪೂಜಾಂಚ ಕರಿಷ್ಯೆ. ಕೈಯಲ್ಲಿ ಅಕ್ಷತೆ ಹೂವು ಇಟ್ಟುಕೊಂಡು ಅರಿಶಿಣದ ಗಣಪತಿಗೆ ಪೂಜನೆಯನ್ನು ಮಾಡಿಕೊಳ್ಳಿ. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮ್ರಕೇತುರ್ಗಣಾಧ್ಯಕ್ಷೋ ಫಾಲಚಂದ್ರೋ ಗಜಾರಣಃ ದ್ವಾದಶೈತಾರಿ ನಾಮಾನಿ ಯಃ ಪಡೆ ಶೃಣುಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತತ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಭೀಪ್ಸಿತಾರ್ಥಫಲಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ಶ್ರೀ ಮಹಾಗಣಪತಯೇ ನಮಃ. ಆ ಹೂ ಅಕ್ಷತೆಯನ್ನು ಅರಿಶಿಣ ಗಣಪತಿ ಮೇಲೆ ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮೊದಲು ಆವಾಹನೆ ಶ್ರೀ ಸುಮುಖ ಮಹಾಗಣಪತಯೇ ನಮಃ.
ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ. ಅಕ್ಷತೆಯನ್ನು ಹಾಕತಕ್ಕಂಥದ್ದು. ಮತ್ತೆ ಕೈಯಲ್ಲಿ 2 ಉದ್ಧರಣೆ ನೀರು ತೆಗೆದುಕೊಳ್ಳಿ. ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮನೀಯಮಾಚಮನೀಯಂ ಸಮರ್ಪಯಾಮಿ. ಸ್ನಾಪಯಾಮಿ ಸ್ನಾನಂ. ಒಂದು ಉದ್ಧರಣೆ ನೀರು ತೆಗೆದುಕೊಳ್ಳಿ. ಒಂದು ಹೂವಿನಿಂದ ಆ ನೀರನ್ನು ಅದ್ದಿ ಅರಿಶಿಣದ ಗಣಪತಿ ಮೇಲೆ ಪ್ರೋಕ್ಷಣೆ ಮಾಡಿ. ಓಂ ಆಪೋ ಹಿಷ್ಟಮಯ ಭವಸ್ಥಾನ ಊರ್ಜೆ ದಧಾತನ ಮಹೇರ್ಣಾಯ ಚಕ್ಷಸೆ ಯೋ ವಶಿವತಮೋರಸಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾತ್ ಅರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥಾ ಜನಃ. ಶ್ರೀಮಹಾಗಣಪತಯೇ ನಮಃ. ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಸ್ನಾನಾಂಗ ಆಚಮನೀಯಂ ಸಮರ್ಪಯಾಮಿ. ಆ ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಗೆ ಬಿಡೋದು. ಆಮೇಲೆ ವಸ್ತ್ರವನ್ನು ತೆಗೆದುಕೊಂಡು ಆ ಗಣಪತಿಗೆ ಇಡಿ. ಶ್ರೀಮಹಾಗಣಪತಯೇ ನಮಃ. ರಕ್ತವಸ್ತ್ರಂ ಸಮರ್ಪಯಾಮಿ. ವಸ್ತ್ರಾರ್ಥೇ ಪುಷ್ಪಾಣಿ ಸಮರ್ಪಯಾಮಿ. ಉಪವೀತಾರ್ಥೇ ಅಕ್ಷತಾಂ ಸಮರ್ಪಯಾಮಿ. ದಿವ್ಯಪರಿಮಳ ಗಂಧಾನ್ ಧಾರಯಾಮಿ. ಅಂದರೆ ಒಂದು ಹೂವಿನಲ್ಲಿ ಗಂಧವನ್ನು ಅದ್ದಿ ಆ ಗಣಪತಿಗೆ ಹಾಕಬೇಕು. ಆಮೇಲೆ ಸಿದ್ಧಬುದ್ಧಿಪ್ರದಾಯಕಾಯ ನಮಃ. ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಅರಿಶಿಣದಿಂದ ಪೂಜೆ ಮಾಡಬೇಕು. ಆಮೇಲೆ ಆಖುವಾಹನಾಯ ನಮಃ. ಕುಂಕುಮಚೂರ್ಣಂ ಸಮರ್ಪಯಾಮಿ. ಕುಂಕುಮವನ್ನು ಪೂಜೆ ಮಾಡಬೇಕು. ಆಮೇಲೆ ಸಿದ್ಧಿಪ್ರದಾಯಕಾಯ ನಮಃ. ಸಿಂಧೂರಚೂರ್ಣಂ ಸಮರ್ಪಯಾಮಿ. ಚಂದ್ರಚೂರ್ಣವನ್ನು ಸಮರ್ಪಣೆಯನ್ನು ಮಾಡಬೇಕು. ಆಮೇಲೆ ಸರ್ವಹಿತಪ್ರದಾಯಕಾಯ ನಮಃ. ಅಕ್ಷತಾನ್ ಸಮರ್ಪಯಾಮಿ. ಅಕ್ಷತೆಯನ್ನು ಹಾಕಬೇಕು. ತದನಂತರ 1 ಮೊಳ ಹೂವನ್ನು ತೆಗೆದುಕೊಂಡು ಆ ಗಣಪತಿಯ ಮೇಲೆ ಹಾಕಬೇಕು. ಮಲ್ಲಿಕಾದೀನಿ ಸುಗಂಧೀನಿ ಮಾಲಿತ್ಯಾನಿ ಚ ವೈಪ್ರಭೋ ಮಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾಂ. ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಪುಷ್ಪವನ್ನು ಹಾಕಬೇಕು. ಸ್ವಲ್ಪ ಹೂವನ್ನು ಪತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡು 12 ನಾಮ ಪೂಜೆಯನ್ನು ಆ ಗಣಪತಿಗೆ ಮಾಡೋದು. ನಾನು ಹೇಳ್ತಾ ಹೋಗ್ತೀನಿ. ಸುಮುಖಾಯ ನಮಃ. ಏಕದಂತಾಯ ನಮಃ. ಕಪಿಲಾಯ ನಮಃ. ಗಜಕರ್ಣಕಾಯ ನಮಃ. ಲಂಬೋದರಾಯ ನಮಃ. ವಿಕಟಾಯ ನಮಃ. ವಿಘ್ನರಾಜಾಯ ನಮಃ. ಧೂಮ್ರಕೇತುವೇ ನಮಃ. ಗಣಾಧ್ಯಕ್ಷಾಯ ನಮಃ. ಫಾಲಚಂದ್ರಾಯ ನಮಃ. ಕುಮಾರಗುರುವೇ ನಮಃ. ಮೂಷಿಕವಾಹನಾಯ ನಮಃ. ಸರ್ವಸಿದ್ಧಿಪ್ರದಾಯಕಾಯ ನಮಃ. ಮಧ್ಯೆ ಶ್ರೀ ಸುಮುಖ ಮಹಾಗಣಪತಯೇ ನಮಃ. 12 ನಾಮ ಪೂಜಾಂ ಸಮರ್ಪಯಾಮಿ. ಅಥ ಧೂಪಂ. ಈಗ 1-2 ಅಗರಬತ್ತಿಯನ್ನು ಹತ್ತಿಸ್ಕೊಂಡು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು. ಓಂ ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂ ಜಸಮನೋಹರಂ ಕಪಿಲಾಘೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ. ಸುಮುಖ ಮಹಾಗಣಪತಯೇ ನಮಃ. ಧೂಪಮಾಘ್ರಾಪಯಾಮಿ. 2 ತುಪ್ಪದ ಬತ್ತಿಯನ್ನು ಹತ್ತಿಸ್ಕೊಂಡು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ. ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವನ್ಹಿನಾ ಯೋಜಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಹ. ಭಕ್ತ್ಯಾ ದೀಪಂ ಪ್ರೇಚ್ಛಾಮಿ ದೇವಾಯ ಪರಮಾತ್ಮನೆ. ರಾಹಿ ಮಾಂ ನರಕಾದ್ ಘೋರ ದಿವ್ಯರ್ಜ್ಯೋತಿ ನಮೋಸ್ತುತೆ. ಸುಮುಖ ಮಹಾಗಣಪತಯೇ ನಮಃ. ಏಕಾರ್ತಿ ದೀಪಂ ದರ್ಶಯಾಮಿ. ಅಥ ನೈವೇದ್ಯಂ. ನೀವು ಸಿದ್ಧ ಮಾಡಿಕೊಂಡಿರತಕ್ಕಂತಹ ಹಣ್ಣುಗಳಲ್ಲಿ ಯಾವುದಾದರೂ ಒಂದು ಹಣ್ಣು, 2 ವೀಳ್ಯದೆಲೆ, ಅಡಿಕೆ, ದಕ್ಷಿಣೆಯನ್ನಿಟ್ಟು ಅದರ ಮೇಲೆ ಹೂವನ್ನಿಟ್ಟು ಅಕ್ಷತೆ ನೀರನ್ನು ಬಿಡಬೇಕು. ಪ್ರೋಕ್ಷ್ಯ ಪರಿಶಿಂಚ್ಯ ಓಂ ಭೂರ್ಭುವತ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕೃತಂತ್ವ ಸತ್ಯಂತ್ವರ್ತೇರವರ್ಷಂಚಯಾಮಿ. ಕಾಮಧೇನೋ ಸ್ಮರಾಮಿ. ಅಮೃತಮಸ್ತು ಅಮೃತೋಪಸ್ತರಣಮಸಿ ಸ್ವಾಹ. ಆ ಹಣ್ಣನ್ನು ದೇವರಿಗೆ ತೋರಿಸೋದು. ಓಂ ಪ್ರಾಣಾಯ ಸ್ವಾಹ. ಅಪಾನಾಯ ಸ್ವಾಹ. ವ್ಯಾನಾಯ ಸ್ವಾಹ. ಉದಾನಾಯ ಸ್ವಾಹ. ಸಮಾನಾಯ ಸ್ವಾಹ. ಬ್ರಹ್ಮಣೇ ಸ್ವಾಹ. ಶ್ರೀ ಸುಮುಖ ಮಹಾಗಣಪತಯೇ ನಮಃ. ಯಥಾ ಕಿಂಚಿತ್ ಫಲನಿವೇದನಂ ಸಮರ್ಪಯಾಮಿ. ಉತ್ತರಾಭೋಜನಂ ಸಮರ್ಪಯಾಮಿ. ಹಸ್ತಪ್ರಕ್ಷಾಳನಂ ಸಮರ್ಪಯಾಮಿ. ಕರೋದ್ವರ್ತನಂ ಸಮರ್ಪಯಾಮಿ. ಪುನರಾಚಮನೀಯಂ ಸಮರ್ಪಯಾಮಿ. ತಾಂಬೂಲಂ. ಆ ವಿಳೆದೆಲೆನ ಜಿಗಿಟಿ ನೀರಿನಲ್ಲಿ ಬಿಡತಕ್ಕಂಥದ್ದು. ಪೂಗಿ ಫಲಸಮಾಯುಕ್ತಂ ನಾಗವಲ್ಲೀರ್ದಳೀರಿತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರದಗರ್ಹ್ಯತಾಂ. ತಾಂಬೂಲಚರಣಂ ಸಮರ್ಪಯಾಮಿ. ಆ ಇಟ್ಟಿರ್ತಕ್ಕಂತಹ ದಕ್ಷಿಣೆ ಮೇಲೆ ಒಂದು ಉದ್ಧರಣೆ ನೀರನ್ನು ಹಾಕಿ. ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋ ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛಮೆ. ಯಥಾಶಕ್ತಿ ಸುವರ್ಣಪುಷ್ಪದಕ್ಷಿಣಾನ್ ಸಮರ್ಪಯಾಮಿ. ಅಥ ಉತ್ತರ ಮಂಗಳ ನೀರಾಜನಂ. ಒಂದು ಅಲಗಾರತಿಯಲ್ಲಿ 1-2 ಕರ್ಪೂರವನ್ನು ಇಟ್ಟುಕೊಂಡು ಮಂಗಳಾರತಿಯನ್ನು ಮಾಡಿ ಪರಮಾತ್ಮನಿಗೆ
ಓಂ ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದಧಾತಿ ಮಧವ್ಯೋಸಾನೇತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಷ್ಟೇಜೋ ದಧಾತಿ. ಸುಮುಖಮಹಾಗಣಪತಯೇ ನಮಃ. ಉತ್ತರೋತ್ತರಮಂಗಳನೀರಾಜನಂ ದರ್ಶಯಾಮಿ. ನೀರಾಜನಾಂತರಮಧ್ಯೆ ಆಚಮನೀಯಂ ಸಮರ್ಪಯಾಮಿ. ಆಚಮನೀಯಾನಂತರಮಧ್ಯೆ ದಿವ್ಯಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ದೇವತಾ ಶ್ರೀರಕ್ಷಾಂ ಧಾರಯಾಮಿ. ಮಂಗಳಾರತಿಯಾದ ನಂತರ ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಗೆ ಬಿಡೋದು. ತದನಂತರ ಆ ತಟ್ಟೆಯಲ್ಲಿ ಇರತಕ್ಕಂತಹ ಹೂವನ್ನು ಆ ಮಂಗಳಾರತಿಯನ್ನು ತೋರಿಸಿ ಪರಮಾತ್ಮನ ಮೇಲೆ ಹಾಕಿ ನೀವು ಕೂಡ ಆ ಮಂಗಳಾರತಿಯನ್ನು ಸ್ವೀಕಾರ ಮಾಡೋದು. ಆದಮೇಲೆ ಸ್ವಲ್ಪ ಹೂವು ಅಕ್ಷತೆಯನ್ನು ಕೈಲಿಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿ, ಓಂ ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ್ಸ ಮಹೇಶ್ವರಃ. ಶ್ರೀ ಸುಮುಖಮಹಾಗಣಪತಯೇ ನಮಃ. ವೇದೋಕ್ತ ಮಂತ್ರಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ಅಥ ನಮಸ್ಕಾರಂ. 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಿಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಣಾಂ ಪಾಪಾತ್ಮ ಪಾಪಸಂಭವ. ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷೋ ಗಣನಾಯಕ. ಸುಮುಖಮಹಾಗಣಪತಯೇ ನಮಃ. ಆತ್ಮಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಅಥ ಮನಸೋದಿಷ್ಟ ಪ್ರಾರ್ಥನಾಂಚ ಕರಿಷ್ಯೆ. ಇಲ್ಲಿ ನೀವು ಮಾಡತಕ್ಕಂತಹ ವ್ರತ ನಿರ್ವಿಘ್ನವಾಗಿ ನಡೆಯಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಹೂವು ಅಕ್ಷತೆಯನ್ನು ಪರಮಾತ್ಮನ ಮೇಲೆ ಹಾಕಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಸ್ವಲ್ಪ ಹೂವು ಅಕ್ಷತೆ ಒಂದು ಉದ್ಧರಣೆ ನೀರು ಹಾಕ್ಕೊಂಡು ಅರ್ಘ್ಯಪಾತ್ರೆಯಲ್ಲಿ ಪ್ರಸನ್ನಾರ್ಘ್ಯವನ್ನು ಬಿಡಬೇಕು. ಆಮೇಲೆ ಮತ್ತೆ ಸ್ವಲ್ಪ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು 1-2 ಉದ್ಧರಣೆ ನೀರನ್ನು ಹಾಕೊಳ್ಳಿ. ಹೇಳ್ಕೊಳ್ಳಿ, ಅನಯ ಮಯಾ ಕೃತೇನ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಸಕಲ ಷೋಡಶೋಪಚಾರ ಪೂಜಾ ವಿಧಾನೇನ ಭಗವಾನ್ ಸರ್ವಾತ್ಮಕಃ ಸರ್ವಂ ಶ್ರೀ ಸುಮುಖಮಹಾಗಣಪತಿ ದೇವತಾ ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು ಎಂಬುದಾಗಿ ಹೇಳಿ ಆ ಹೂವು ಅಕ್ಷತೆಯನ್ನು ಅರ್ಘ್ಯಪಾತ್ರೆಯಲ್ಲಿ ಬಿಡೋದು. ಆಮೇಲೆ ಪರಮಾತ್ಮನಿಗೆ ಪೂಜೆ ಮಾಡಿರತಕ್ಕಂತಹ ಒಂದು ಹೂವನ್ನು ತೆಗೆದುಕೊಂಡು ಕಂಡು ಹೊತ್ತುಕೊಂಡು ಪಕ್ಕದಲ್ಲಿ ಇಟ್ಕೊಳ್ತಕ್ಕಂತಹದ್ದು. ಯಾ ಫಲನೀರ್ಯ ಅಫಲಾ ಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತ ಸ್ಥಾನೋ ಮುಂಚಂ ತ್ವಗುಂಹಸಃ. ಘಂಟಾಕರ್ಣಸ್ಯ ಪ್ರಸಾದೇನ ಸಕಲ ಕಾರ್ಯ ನಿರ್ವಿಘ್ನಮಸ್ತು. ಶ್ರೀಮನ್ಮಹಾಗಣಪತಿ ದೇವತಾ ಸುಪ್ರೀತಾ ಸುಪ್ರಸನ್ನಾ ವರದಾ ಭವಂತು. ಪುಷ್ಪಾಕ್ಷತಾನ್ ಗೃಹೀತ್ವಾ. ಮತ್ತೆ ಕೈಯಲ್ಲಿ ಅಕ್ಷತೆ ಹೂವನ್ನು ತೆಗೆದುಕೊಳ್ಳಿ, ಧ್ಯಾನವನ್ನು ಮಾಡಿಕೊಳ್ಳಿ ಮಹಾಮಂಗಳಗೌರಿಯನ್ನು ಮನಸ್ಸಿನಲ್ಲಿ. ನೀಲಲೋಷಿತ ತಾಟಂಕ ಹರಿದ್ರಾ ಕುಂಕುಮಾದಿಷು ತಾಂಬೂಲ ಪುಷ್ಪಗಂಧೇಶು ದರ್ಪಣೆ ಕಚಶೋಧಕೆ ಸಿಂಧೂರಕಜ್ಜಲೈರ್ವಸ್ತ್ರ ಕಂಗಸೌದೌ ಫಲಾದಿಷು ಜ್ವಾಲಾಯಾಂ ಘೃತದೀಪಸ್ಯ ಮಂಗಳದ್ರವ್ಯಭಾಜನೆ ಶುಭಕಾರ್ಯೇಷು ಸಂತೋಷೆ ನಿತ್ಯಲೀಲಾವಿಲಾಸಿನೀಂ ಸಂಪೂರ್ಣಚಂದ್ರವದನಾಂ ಸರ್ವಜ್ಞಾಂ ಶಿವಸುಂದರೀ ವರಾಭಯಕರಾಂಭೋಜಾಂ ಪಾಶಾಂಕುಶಕರೋಜ್ವಲಾಂ ಸಾವಿತ್ರೀ ಸದಯಾಂ ದೇವೀಂ ಸರ್ವಮಂಗಳದೇವತಾಂ ಬಾಲಾಂ ನವೋಢ್ಯಾಂ ಸಂಪೂಜ್ಯಾಂ ಮಂಗಳದ್ರವ್ಯವಾಸಿನೀಂ ಸರ್ವಾಲಂಕಾರ ಸಂಪೂರ್ಣಾಂ ಭಾವೇತ್ ಸರ್ವಮಂಗಳಾಂ. ಐಂ ಹ್ರೀಂ ಕ್ರೀಂ ನಮಃ ಸರ್ವಮಂಗಳಾಯೈ ಮಂಗಳಗೌರ್ಯೈ ನಮೋ ನಮಃ. ಧ್ಯಾನಂ. ಇಲ್ಲಿ ನೀವು ಇಟ್ಟಿರತಕ್ಕಂತಹ ಭಾವಚಿತ್ರಕ್ಕೆ ಅರಿಶಿಣದ ಗೌರಿಗೆ ಹಾಗೂ ಅರೌಕೆ ಕಣಗಳ ಮೇಲೆ ಹೂವನ್ನು ಹಾಕತಕ್ಕಂತಹದ್ದು. ಅತ್ರಾಗಚ್ಚ ಮಹಾದೇವಿ ಸರ್ವಲೋಕ ಸುಖಪ್ರದೇ ಯಾವದ್ವ್ರತಮಹಂಕುರ್ವೆ ಪುತ್ರಪೌತ್ರಾಭಿವೃದ್ಧಯೇ ಎಂಬುದಾಗಿ ಹೇಳಿ ಅಕ್ಷತೆ ಹೂವನ್ನು ಹಾಕಿ ಈಗ ಆ ದೇವಿಗೆ ಸಾನ್ನಿಧ್ಯಕ್ಕೋಸ್ಕರವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡೋಣ. ಕೈಯಲ್ಲಿ ಅಕ್ಷತೆ ಹೂವು ಇಟ್ಟುಕೊಂಡು ಆ ವಿಗ್ರಹದ ಮೇಲೆ ಆ ಹೂವು ಅಕ್ಷತೆಯನ್ನು ಇಟ್ಕೊಳ್ತಕ್ಕಂಥದ್ದು. ಈಗ ನಾನು ಮಂತ್ರವನ್ನು ಹೇಳ್ತಾ ಹೋಗ್ತೇನೆ. ಅಸ್ಯ ಶ್ರೀ ಪ್ರಾಣ ಪ್ರತಿಷ್ಠಾಪನಾ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಯಃ
ಋಗ್ಯಜುಸ್ಸಾಮಾಥರ್ವಣವೇದಚಂದಾಂಸಿ ಪ್ರಾಣಶಕ್ತಿ ಪರಾ ದೇವತಾ ಹ್ರಾಂ ಬೀಜಂ ಹ್ರೀಂ ಶಕ್ತಿ ಹ್ರೂಂ ಕೀಲಕಂ ಮಮ ಇಷ್ಟದೇವತಾ ಪ್ರಾಣಪ್ರತಿಷ್ಠಾಪನಾ ಸಿದ್ಧ್ಯರ್ಥೆ ಜಪೇ ವಿನಿಯೋಗಃ ಅಥ ನ್ಯಾಸಃ ಹ್ರಾಂ ಅಂಗುಷ್ಟಾಭ್ಯಾಂ ನಮಃ ಹ್ರೀಂ ತರ್ಜನೇಭ್ಯಾಂ ನಮಃ ಹ್ರೂಂ ಮಧ್ಯಮಾಭ್ಯಾಂ ನಮಃ ಹ್ರೈಂ ಅನಾಮಿಕಾಭ್ಯಾಂ ನಮಃ ಹ್ರೌಂ ಕನಿಷ್ಠಿಕಾಭ್ಯಾಂ ನಮಃ ಹ್ರಃ ಕರತಲಕರಪೃಷ್ಠಾಭ್ಯಾಂ ನಮಃ. ಅಂಗನ್ಯಾಸವನ್ನು ಮಾಡಿಕೊಳ್ಳಿ. ಹ್ರಾಂ ಹೃದಯಾಯ ನಮಃ ಹ್ರೀಂ ಶಿರಸೆ ಸ್ವಾಹ ಹ್ರೂಂ ಶಿಖಾಯೈ ಔಷಟ್ ಹ್ರೈಂ ಕವಚಾಯುಹುಂ ಹ್ರೌಂ ನೇತ್ರತ್ರಯಾಯೌಷಟ್ ಹ್ರಃ ಅಸ್ತ್ರಾಯ ಫಟ್ ಭೋರ್ಭುವಸ್ವರೋಮಿತಿ ದಿಗ್ಬಂಧಃ. ಅಥ ಧ್ಯಾನಂ ರಕ್ತಾಂಬೋಧಿಸ್ತಪತೋರಸೋ ಅದರ್ಣಸರೋಜಾಧಿರೂಢಾಂ ಕರಾಬ್ಜೈಃ ಪಾಶಂ ಕೋದಂಡಮಿಕ್ಷೋದ್ಭವಮಣಿಗಣಮಪ್ಯಂಕುಶಂ ಪಂಚಬಾಣಾನ್ ಬಿಭ್ರಾಣಾಂ ತ್ರಿಕಪಾಲಾಂ ತ್ರಿನಯನಲಸಿತಾಂ ಪೀನಪಕ್ಷೋರುಹಾಢ್ಯ ದೇವೀ ಬಾಲಾರ್ಕವರ್ಣಾ ಭವತು ಸುಖಕರೀ ಪ್ರಾಣಶಕ್ತಿಃ ಪರಾ ನಃ. ಓಂ ಹ್ರಾಂ ಹ್ರೀಂ ಕ್ರೌಂ ಯರಲವಶಶ ಹೋಂ. ಓಂ ಇಷ್ಟದೇವತಾ ಮಮ ಪ್ರಾಣಃ ಇಷ್ಟದೇವತಾ ಮಮ ಜೀವಃ ವಾಂಗ್ಮನಃ ಶ್ರೋತ್ರಃ ಜಿಹ್ವಾಘ್ರಾಣೈಃ ಉಚ್ಛ್ವಾಸರೂಪೇಣ ಬಹಿರಾಗತ್ಯ ಅಸ್ಮಿನ್ ಬಿಂಬೆ ಅಸ್ಮಿನ್ ಕಲಶೆ ಸುಖೇನ ಚಿರತಿಷ್ಠಂತು ಸ್ವಾಹಾ. ಅಸುನೀತೆ ಪುನರಸ್ಮಾಸು ಚಕ್ಷುವಃ ಪುನಃ ಪ್ರಾಣಮಹಿನೋ ದೇಹಿ ಭೋಗಂ ಯೋಕ್ಷಶ್ಯೇವ ಸೂರ್ಯಮುಚ್ಚರಂತಮರುಮನತೆ ಮೃಡಯಾನ ಸ್ವಸ್ತಿ. ಅಮೃತಂ ವೈ ಪ್ರಾಣ ಅಮೃತಮಾಪಃ ಪ್ರಾಣಾನಾನೇವ ಯಥಾಸ್ಥಾನಮಪಹ್ವಯೇತ್ ಯಾವತ್ ಪೂಜಾ ಅವಸಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಕುರು. ಮತ್ತೆ ಹೂ ಅಕ್ಷತೆಯನ್ನು ದೇವರ ಮೇಲೆ ಹಾಕ್ತಾ ಬನ್ನಿ. ಆವಾಹಿತೋ ಭವ ಸ್ಥಾಪಿತೋ ಭವ ಸುಪ್ರಸನ್ನೋ ಭವ ವರದೋ ಭವ ಅವಕುಂಠಿತೋ ಭವ ಮಮ ತಿಳ್ಕೊಡಿ ಸರ್ವ ಅಭೀಷ್ಟ ಫಲಪ್ರದೋ ಭವ. ಈಗ ಕೈಲಿರತಕ್ಕಂತಹ ಹೂ ಅಕ್ಷತೆಯನ್ನು ಆ ವಿಗ್ರಹದ ಮೇಲೆ ಹಾಕಿ ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇದಂ ಪ್ರಾಣಪ್ರತಿಷ್ಠಾಪನ ಮುಹೂರ್ತಸ್ಸು ಮುಹೂರ್ತೋಸ್ತಿತ್ಯನುಗೃಹಂತೋ ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ನಿಮ್ಮ ಕೈಲಿರತಕ್ಕಂತಹ ಹೂ ಅಕ್ಷತೆಯನ್ನು ದೇವರ ಮೇಲೆ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ತಕ್ಕಂತಹದ್ದು. ಈಗ ದೇವಿಗೆ ಆವಾಹನೆಯನ್ನು ಮಾಡೋಣ. ರೌಪ್ಯೇಣ ಜಾಸನಂ ದಿವ್ಯಂ ರತ್ನಮಾಣಿಕ್ಯಶೋಭಿತಂ ಮಯಾ ಕೃತಂ ಗೃಹಾಣತ್ವಂ ಗೌರೀ ಕೌಮಾರಿವಲ್ಲಭೇ. ಶ್ರೀ ಶ್ರಾವಣ ಮಹಾಮಂಗಳ ಗೌರಿ ದೇವತಾಭ್ಯೋ ನಮಃ. ಆಸನಾರ್ಥೆ ಅಕ್ಷತಾನ್ ಸಮರ್ಪಯಾಮಿ. ನೀವು ಇಟ್ಟಿರತಕ್ಕಂತಹ ಆಸನಕ್ಕೆ ಅದರ ಕೆಳಗಡೆ ಹೂ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ತಕ್ಕಂಥದ್ದು. ನಂತರ ಮತ್ತೆ ಕೈಯಲ್ಲಿ ಹೂ ಅಕ್ಷತೆ ತೆಗೆದುಕೊಳ್ಳಿ. ಗಂಧಪುಷ್ಪಾಕ್ಷತೈರುಕ್ತಂ ಪಾದ್ಯಂ ಸಂಪಾದಿತಂ ಮಯ ತ್ವಂ ಗೃಹಾಣದ ಯಾ ಸಿಂಧೋ ಗೌರಿ ಮಂಗಳದೇವತಾ. ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯೋಮಿ. ಎರಡು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಗೆ ಬಿಡ್ತಕ್ಕಂಥದ್ದು. ಮತ್ತು ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಳ್ಳಿ. ಕೌಮಾರವಲ್ಲಭೇ ದೇವಿ ಕುರ್ವಾಚಮನದಂಬಿಕೆ ನಿರೂಪಮಹಂ ವದೇ ಚರಣೌ ತವ ಪಾರ್ವತಿ ಮುಖೇ ಆಚಮನೀಯಮಾಚಮನೀಯಂ ಸಮರ್ಪಯಾಮಿ. ಅಥ ಶ್ರೀ ಶ್ರಾವಣ ಮಹಾಮಂಗಳ ಗೌರಿ ದೇವತಾ ಪ್ರೀತ್ಯರ್ಥೆ ಫಲ ಪಂಚಾಮೃತ ಸ್ನಾನೇ ವಿನಿಯೋಗ. ಅಥ ಸ್ನಾನಂ. ಈಗ ಮಹಾಮಂಗಳ ಗೌರಿಗೆ ಫಲ ಪಂಚಾಮೃತ ಸ್ನಾನವನ್ನು ಮಾಡಿಸಬೇಕಾಗ್ತದೆ. ಮೊದಲು ಹಾಲು, ಆಮೇಲೆ ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳನೀರು ಅಥವಾ ಬಾಳೆಹಣ್ಣಿನಿಂದ ಅಭಿಷೇಕವನ್ನು ಮಾಡಬೇಕಾಗುತ್ತದೆ. ಮೊದಲಿಗೆ ಹಾಲು, ಒಂದು ಹೂವಿನಲ್ಲಿ ಹಾಲನ್ನು ಅದ್ದುಕೊಂಡು ದೇವರಿಗೆ ಪ್ರೋಕ್ಷಣೆಯನ್ನು ಮಾಡತಕ್ಕಂಥದ್ದು. ಆಪ್ಯಾಯ ಸ್ವಸಮೇತುತೆ ವಿಶ್ವತಃ ಸೋಮವೃಷ್ಣಿಯಂ ಭವಾವಾಜಸ್ಯ ಸಂಘತೆ. ಶ್ರೀ ಮಹಾಮಂಗಳ ಗೌರಿ ದೇವತಾಭ್ಯೋ ನಮಃ. ಕ್ಷೀರೇಣ ಸ್ನಾಪಯಾಮಿ. ಆ ಹೂವನ್ನು ದೇವರ ಮೇಲೆ ಹಾಕತಕ್ಕಂಥದ್ದು. ಮತ್ತೆ ಇನ್ನೊಂದು ಹೂವು ತೆಗೆದುಕೊಂಡು ಮೊಸರಿನಲ್ಲಿ ಅದ್ದುಕೊಳ್ಳಿ. ದಧಿಕ್ರಾವನ್ನೋ ಅಕಾರಷಂ ಜಿಷ್ಣೋ ರಶ್ಯಸ್ಯ ಭಾಜಿನಃ ಸುರಭಿನೋ ಮುಖಾಕರತ್ ಪ್ರಣ ಆಯುಗುಂ ಶಿಕಾರ್ಷತ್. ಶ್ರೀ ಮಹಾಮಂಗಳ ಗೌರಿ ದೇವತಾಭ್ಯೋ ನಮಃ. ದಧ್ಯಾ ಸ್ನಾಪಯಾಮಿ. ಮತ್ತು ಇನ್ನೊಂದು ಹೂವಿನಲ್ಲಿ ತುಪ್ಪವನ್ನು ಅದ್ದುಕೊಳ್ಳಿ.
ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋವಸ್ಸವಿತೋತ್ಪನೋ ನತ್ವಿಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ. ಶ್ರೀಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಆಜ್ಯಸ್ನಾನಂ ಸಮರ್ಪಯಾಮಿ. ಅಥ ಮಧುಸ್ನಾನಮಹಂ ಕರಿಷ್ಯೇ. ಈಗ ಇನ್ನೊಂದು ಹೂವಿನಲ್ಲಿ ಜೇನುತುಪ್ಪವನ್ನು ಅದ್ದುಕೊಂಡು ದೇವರಿಗೆ ಹಾಕಬೇಕು. ಮಧುವಾತ ಋತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೇ ನ ಸಂತೋಷದೇಃ ಮಧುನಕ್ತ ಮಧೋಷಸಿ ಮಧುವತ್ಮಾರ್ಥಿವಗಂ ರಜಃ ಮಧುದ್ಯೌರಸ್ತು ನಃ ಪಿತ ಮಧುಮಾನ್ನೋ ವನಸ್ಪತಿರ್ಮಧುಮಾಗಂ ಅಸ್ತು ಸೂರ್ಯಃ ಮಾದ್ವೀರ್ಗಾವೋ ಭವಂತು ನಃ. ಶ್ರೀಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಮಧುಸ್ನಾನಂ ಸಮರ್ಪಯಾಮಿ. ಅಥ ಶರ್ಕರೆಯ ಸ್ನಾಪಯಾಮಿ. ಈಗ ಒಂದು ಹೂವಿನಲ್ಲಿ ಸಕ್ಕರೆಯನ್ನು ಎದ್ದುಕೊಂಡು ದೇವಿಗೆ ಹಾಕಬೇಕು. ಸ್ವಾಧು ಪವಸ್ಯ ದಿವ್ಯಾಯ ಜನ್ಮನೆ ಸ್ವಾಧುರಿಂದ್ರಾಯ ಸುಹವೀತು ನಾಮ್ನೇ ಸ್ವಾತುರ್ಮಿತ್ರಾಯ ವರ್ಣಾಯ ವಾಯವೇ ಬೃಹಸ್ಪತಯೇ ಮಧುಮಾಗಂ ಅದಾಭ್ಯಃ. ಶ್ರೀಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಶರ್ಕರೆಯ ಸ್ನಾಪಯಾಮಿ. ಅಥ ಫಲೋದಕೇನ ಸ್ನಾಪಯಿತ್ವಾ. ಈಗ ಎಳನೀರು ಅಥವಾ ಹಣ್ಣಿನಿಂದ ಅಭಿಷೇಕ ಮಾಡತಕ್ಕಂಥದ್ದು. ಯಾ ಫಲಿನೇರ್ಯ ಅಫಲಾ ಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತ್ವಗಂ ಹಸಃ. ಶ್ರೀಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಫಲೋದಕಸ್ನಾನಂ ಸಮರ್ಪಯಾಮಿ. ಅಥ ಶುದ್ಧೋದಕಸ್ನಾನಂ. ಈಗ ಒಳ್ಳೆಯ ನೀರಿನಿಂದ ದೇವಿಗೆ ಅಭಿಷೇಕವನ್ನು ಅಂದರೆ ಪ್ರೋಕ್ಷಣೆಯನ್ನು ಮಾಡತಕ್ಕಂಥದ್ದು. ಓಂ ಆಪೋ ಹಿಷ್ಟಮಯ ಭವಸ್ತಾನ ಊರ್ಜೇ ದಧಾತನ ಮಹರ್ಣಾಯ ಚಕ್ಷಸೆ ಯೋ ವಶಿವತಮೋರಸಸ್ತಸ್ಯ ಭಾಜೇತೆ ಹನಃ ಉಷತೀರಿವ ಮಾತರಃ ತಸ್ಮಾತ್ ಅರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥಾ ಜನಃ. ಶ್ರೀಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಫಲಪಂಚಾಮೃತಸ್ನಾನಾನಂತರಂ ಶುದ್ಧೋದಕಸ್ನಾನಂ ಸಮರ್ಪಯಾಮಿ. ಅಥ ವಸ್ತ್ರಂ. ಈಗ ದೇವಿಗೆ ಸಿದ್ಧ ಮಾಡಿಕೊಂಡಿರತಕ್ಕಂತಹ ವಸ್ತ್ರಗಳನ್ನು ಅಂದರೆ ಗೆಜ್ಜೆಯ ವಸ್ತ್ರಗಳನ್ನು ಇಡತಕ್ಕಂಥದ್ದು. ವಸ್ತ್ರಂಚ ಸೋಮದೈವತ್ಯಂ ಲಜ್ಜಾಯಾಸ್ತು ನಿವಾರಿಣೀಂ ಮಯಾ ಸಮರ್ಪಿತಂ ಭಕ್ತ್ಯಾ ಗೃಹಾಣ ಪರಮೇಶ್ವರಿ. ಶ್ರೀಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ಕಂಚುಕೇ ಉಪವಸ್ತ್ರಂಚ ನಾನಾರತ್ನೇ ಸಮನ್ವಿತಂ ಗೃಹಾಣತ್ವಾ ಮಯಾ ದತ್ತಂ ಜಗದೀಶ್ವರಿ ಪರಮೇಶ್ವರಿ. ಕಂಚುಕಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಕುಂಕುಮಚೂರ್ಣಂ ಸಮರ್ಪಯಾಮಿ. ಸಚಿತ್ರಚಿತ್ರಂ ಚಿತಯಂತಮಸ್ಮೈ ಚಿತ್ರಕ್ಷತ್ರಂ ಚಿತ್ರತಮಂ ಮಯೋಧಾಂ ಚಂದ್ರಂ ದಯೇಂ ಪುರವೀರಂ ಬೃಹಂತಂ ಚಂದ್ರಚಂದ್ರಾಭಿಹೃಣತೆ ಇವಸ್ವ ಚಂದ್ರ ಸಿಂಧೂರಚೂರ್ಣಂ ಸಮರ್ಪಯಾಮಿ. ಕುಂಕುಮಾಗರ ಕರ್ಪೂರ ಕಸ್ತೂರಿ ಚಂದನಾಧಿಕಂ ವಿಲೇಪನಂ ಮಹಾದೇವಿ ಗಂಧಂ ಸ್ವೀಕುರುಷಾಂಕರಿ. ಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ದಿವ್ಯಪರಿಮಳಗಂಧಾನ್ ಸಮರ್ಪಯಾಮಿ. ಪಂಚತಾ ಕುಂಕುಮಾಘೇನ ಹರಿದ್ರಾತ್ರಾಕ್ಷತಾತ್ ವರಾಲಂಕಾರಣಾರ್ಥಾಯ ಪ್ರದತ್ತಂ ಸರ್ವಮಂಗಳೇ. ಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಹರಿದ್ರಾಕ್ಷತಾನ್ ಸಮರ್ಪಯಾಮಿ. ಕಿರೀಟಹಾರ ಕೇಯೂರ ಕಂಕಣಾಭಿರ್ವಿಭೂಷಣೈಃ ಅಲಂಕಾರೋಮಿ ತ್ವಾಂ ಭಕ್ತ್ಯಾ ಸರ್ವಾಲಂಕಾರಕಾರಿಣಿ. ಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಆಭರಣಾನ್ ಸಮರ್ಪಯಾಮಿ. ಮಾಲ್ಯಾನಿ ಚ ಸುಗಂಧೀನಿ ಮಾಲಿತ್ಯಾದಿ ಚ ವೈ ಪ್ರಭೋ ಮಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾಂ. ಶ್ರೀಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಪುಷ್ಪ ಮಾಲಿಕಾನ್ ಸಮರ್ಪಯಾಮಿ. ಅಥ ಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಅಂಗಪೂಜಾಂಚ ಕರಿಷ್ಯೇ. ಹೂವಿನಲ್ಲಿ ದೇವತೆಗೆ ಅಂಗಪೂಜೆಯನ್ನು ಮಾಡಬೇಕು. ಓಂ ಉಮಾಯೈ ನಮಃ ಪಾದೌ ಪೂಜಯಾಮಿ. ಓಂ ಗೌರ್ಯೈ ನಮಃ ಜಂಘೆ ಪೂಜಯಾಮಿ. ಓಂ ಪಾರ್ವತ್ಯೈ ನಮಃ ಜಾನುಣಿಂ ಪೂಜಯಾಮಿ. ಓಂ ಜಗನ್ಮಾತ್ರೇ ನಮಃ ಊರುನ್ ಪೂಜಯಾಮಿ. ಓಂ ಜಗತ್ಪ್ರತಿಷ್ಠಾಯೈ ನಮಃ ಕಟಿಂ ಪೂಜಯಾಮಿ. ಓಂ ಮೂಲಪ್ರಕೃತ್ಯೈ ನಮಃ ನಾಭಿಂ ಪೂಜಯಾಮಿ. ಓಂ ಅಂಬಿಕಾಯೈ ನಮಃ ಉದರಂ ಪೂಜಯಾಮಿ. ಓಂ ಅನ್ನಪೂರ್ಣಾಯೈ ನಮಃ ಸ್ತನೌ ಪೂಜಯಾಮಿ. ಓಂ ಶಿವಸುಂದರ್ಯೈ ನಮಃ ವಕ್ಷಃ ಪೂಜಯಾಮಿ. ಓಂ ಮಹಾಬಲಾಯೈ ನಮಃ ಬಾಹೂನ್ ಪೂಜಯಾಮಿ. ಓಂ ವರಪ್ರದಾಯೈ ನಮಃ ಹಸ್ತಾನ್ ಪೂಜಯಾಮಿ. ಓಂ ಕಂಬುಕಂಠ್ಯೈ ನಮಃ ಕಂಠಂ ಪೂಜಯಾಮಿ. ಓಂ ಬ್ರಹ್ಮವಿದ್ಯಾಯೈ ನಮಃ ಜಿಹ್ವಾಂ ಪೂಜಯಾಮಿ. ಓಂ ಶಾಂಕರ್ಯೈ ನಮಃ ಮುಖಂ ಪೂಜಯಾಮಿ. ಓಂ ಶಿವಾಯೈ ನಮಃ ನೇತ್ರೇ ಪೂಜಯಾಮಿ.
ಓಂ ರುದ್ರಾಣ್ಯೈ ನಮಃ ಕರ್ಣೋ ಪೂಜಯಾಮಿ. ಓಂ ಸರ್ವಮಂಗಳಾಯೈ ನಮಃ ಲಲಾಟಂ ಪೂಜಯಾಮಿ. ಓಂ ಸರ್ವೇಶ್ವರ್ಯೈ ನಮಃ ಶಿರಃ ಪೂಜಯಾಮಿ. ಓಂ ಮಹಾಮಂಗಳಗೌರ್ಯೈ ನಮಃ ಸರ್ವಾಂಗಾನಿ ಪೂಜಯಾಮಿ ನಮಸ್ಕರೋಮಿ. ಅಥ ಈಗ ಸರ್ವಮಂಗಳೇ ಆಗಿರ್ತಕ್ಕಂತಹ ಶ್ರೀ ಶ್ರಾವಣ ಮಹಾಮಂಗಳಗೌರಿಗೆ ಅಷ್ಟೋತ್ತರ ಪೂಜೆಯನ್ನು ಮಾಡೋಣ. ಹೂವು, ಪತ್ರೆ ಅಥವಾ ಕುಂಕುಮದಿಂದ ಶತನಾಮಾವಳಿ ಪೂಜೆಯನ್ನು ಮಾಡೋಣ. ಓಂ ರಜತಾಚಲಶೃಂಗಾಗ್ರಮಧ್ಯಸ್ಥಾಯೈ ನಮೋ ನಮಃ. ಓಂ ಹಿಮಾಚಲ ಮಹಾವಂಶಭಾವನಾಯೈ ನಮೋ ನಮಃ. ಓಂ ಶಂಕರಾರ್ಧಾಂಗಸೌಂದರ್ಯಶರೀರಾಯೈ ನಮೋ ನಮಃ. ಓಂ ಲಸನ್ಮರಕತಸ್ವಚ್ಛವಿಗ್ರಹಾಯೈ ನಮೋ ನಮಃ. ಓಂ ಮಹಾತಿಶಯ ಸೌಂದರ್ಯಲಾವಣ್ಯಾಯೈ ನಮೋ ನಮಃ. ಓಂ ಶಶಾಂಕಶೇಖರಪ್ರಾಣವಲ್ಲಭಾಯೈ ನಮೋ ನಮಃ. ಓಂ ಸದಾ ಪಂಚದಶಾಬ್ದೈಕಸ್ವರೂಪಾಯೈ ನಮೋ ನಮಃ. ಓಂ ವಜ್ರಮಾಣಿಕ್ಯಕಟಕಕಿರೀಟಾಯೈ ನಮೋ ನಮಃ. ಓಂ ಕಸ್ತೂರೀತಿಲಕೋಲ್ಲಾಸನಿಟಿಲಾಯೈ ನಮೋ ನಮಃ. ಓಂ ಮೃಗಜಾಂಬೋರುದಹಳರೋಚನಾಯೈ ನಮೋ ನಮಃ. ಓಂ ಶರಚ್ಛಾಂಪೇಯ ಪುಷ್ಪಾಭನಾಸಿಕಾಯೈ ನಮೋ ನಮಃ. ಓಂ ಲಸತ್ಕಾಂಚನತಾಟಂಕಯುಗಳಾಯೈ ನಮೋ ನಮಃ. ಓಂ ಮಣಿದರ್ಪಣಸಂಕಾಶಕಪೋಲಾಯೈ ನಮೋ ನಮಃ. ಓಂ ತಾಂಬೂಲಪೂರಿತಸ್ಮೇರಪದನಾಯೈ ನಮೋ ನಮಃ. ಓಂ ಸುಪಕ್ವದಾಡಿಮೇ ಬೀಜರತನಾಯೈ ನಮೋ ನಮಃ. ಓಂ ಕಂಬಪೂಗಸಮುಚ್ಛಾಯಕಂದರಾಯೈ ನಮೋ ನಮಃ. ಓಂ ಸ್ಥೂಲಮುಕ್ತಾಫಲೋದಾರಸಂಹಾರಾಯೈ ನಮೋ ನಮಃ. ಓಂ ಗಿರೀಶಬದ್ಧಮಾಂಗಲ್ಯಬದ್ಧಮಂಗಳಾಯೈ ನಮೋ ನಮಃ. ಓಂ ಪದ್ಮಪಾಶಾಂಕುಶಸತ್ಕರಾಬ್ಜಾಯೈ ನಮೋ ನಮಃ. ಓಂ ಪದ್ಮಕೈರವಮಂದಾರಸುಮಾಲಿನ್ಯೈ ನಮೋ ನಮಃ. ಓಂ ಸುವರ್ಣಕುಂಭಯುಗ್ಮಾಭದುಕುಚಾಯೈ ನಮೋ ನಮಃ. ಓಂ ರಮಣೀಯಚತುರ್ಬಾಹುಸಂಯುಕ್ತಾಯೈ ನಮೋ ನಮಃ. ಓಂ ಕನಕಾಂಗದಕೇಯೂರಭೂಷಿತಾಯೈ ನಮೋ ನಮಃ. ಓಂ ಜಗತ್ಸೌವರ್ಣಸೌಂದರ್ಯವಸನಾಯೈ ನಮೋ ನಮಃ. ಓಂ ಬೃಹನ್ನಿತಂಬವಿರಸಘ್ನಾಯೈ ನಮೋ ನಮಃ. ಓಂ ಸೌಭಾಗ್ಯಜಾತಶೃಂಗಾರಮಧ್ಯಮಾಯೈ ನಮೋ ನಮಃ. ಓಂ ದಿವ್ಯಭೂಷಣಸಂದೋಹರಂಜಿತಾಯೈ ನಮೋ ನಮಃ. ಓಂ ಪಾರಿಜಾತಗುಣಾಧಿಕ್ಯಪದಾಬ್ಜಾಯೈ ನಮೋ ನಮಃ. ಓಂ ಸುಪದ್ಮರಾಗಸಂಕಾಶಚರಣಾಯೈ ನಮೋ ನಮಃ. ಓಂ ಕಾಮಕೋಟಿ ಮಹಾಪದ್ಮಪೀಠಸ್ಥಾಯೈ ನಮೋ ನಮಃ. ಓಂ ಶ್ರೀಕಂಠನೇತ್ರಕುಮುದಚಂದ್ರಿಕಾಯೈ ನಮೋ ನಮಃ. ಓಂ ಸವಚಾಮರರಮಾವಾಣಿ ವಿಜಿತಾಯೈ ನಮೋ ನಮಃ. ಓಂ ಭಕ್ತರಕ್ಷಣಾ ದಾಕ್ಷಿಣ್ಯಕಟಾಕ್ಷಾಯೈ ನಮೋ ನಮಃ. ಓಂ ಭೂತೇಶಾಲಿಂಗನೋದ್ಯತ ಫುಲಕಾಂಗಾಯೈ ನಮೋ ನಮಃ. ಓಂ ಅನಂಗಜನಕಾಪಾಂಗವೀಕ್ಷಣಾಯೈ ನಮೋ ನಮಃ. ಓಂ ಬ್ರಹ್ಮೋಪೇಂದ್ರಶಿರೋರತ್ನರಂಜಿತಾಯೈ ನಮೋ ನಮಃ. ಓಂ ಶಚೀಮುಖ್ಯಾಮನಧೂಳಿಸೇವಿತಾಯೈ ನಮೋ ನಮಃ. ಓಂ ಲೀಲಾಕಲ್ಪಿತಬ್ರಹ್ಮಾಂಡಮಂಡಲಾಯೈ ನಮೋ ನಮಃ. ಓಂ ಅಮೃತಾದಿಮಹಾಶಕ್ತಿಸಂವೃತಾಯೈ ನಮೋ ನಮಃ. ಓಂ ಏಕಾದಪತ್ರಸಾಮ್ರಾಜ್ಯದಾಯಕಾಯೈ ನಮೋ ನಮಃ. ಓಂ ಗಣಕಾದಿಸಮಾರಾಧ್ಯಪಾದುಕಾಯೈ ನಮೋ ನಮಃ. ಓಂ ದೇವಶ್ರೀಭಿಸ್ತೂಯಮಾನವೈಭವಾಯೈ ನಮೋ ನಮಃ. ಓಂ ಗಣೇಶೋದ್ಭವದೂರ್ವಾಸಪೂಜಿತಾಯೈ ನಮೋ ನಮಃ. ಓಂ ಮತ್ತೆ ಭವಕ್ತಷಡ್ವಕ್ತ್ರವತ್ಸಲಾಯೈ ನಮೋ ನಮಃ. ಓಂ ಶ್ರೀಚಕ್ರರಾಜಮಹಾಯಂತ್ರಮಧ್ಯಸ್ಥಾಯೈ ನಮೋ ನಮಃ. ಓಂ ಚಿದಗ್ನಿಕುಂಡಲಸಂಭೂತಸುದೇಹಾಯೈ ನಮೋ ನಮಃ. ಓಂ ಶಶಾಂಕಖಂಡಸಂಯುಕ್ತಮುಕುಟಾಯೈ ನಮೋ ನಮಃ. ಓಂ ಮತ್ತೆ ಹಂಸವಧೂಮಂದಗಮನಾಯೈ ನಮೋ ನಮಃ. ಓಂ ಮಂದಾರಜನಸಂದೋಹವಂದಿತಾಯೈ ನಮೋ ನಮಃ. ಓಂ ಅಂತರ್ಮುಖಜನಾನಂದಫಲದಾಯೈ ನಮೋ ನಮಃ. ಓಂ ಪತಿವ್ರತಾಂಗನಾಭೀಷ್ಟಫಲದಾಯೈ ನಮೋ ನಮಃ. ಓಂ ಅವ್ಯಾಜಕರುಣಾಪೂರಪೂರಿತಾಯೈ ನಮೋ ನಮಃ. ಓಂ ನಿತಾಂತಸಚ್ಚಿದಾನಂದಸಂಯುಕ್ತಾಯೈ ನಮೋ ನಮಃ. ಓಂ ಸಹಸ್ರಸೂರ್ಯಸಂಯುಕ್ತಪ್ರಕಾಶಾಯೈ ನಮೋ ನಮಃ. ಓಂ ರತ್ನಚಿಂತಾಮಣಿಗೃಹಮಧ್ಯಸ್ಥಾಯೈ ನಮೋ ನಮಃ. ಓಂ ಹಾನಿವೃದ್ಧಿಗುಣಾಧಿಕ್ಯರಹಿತಾಯೈ ನಮೋ ನಮಃ. ಓಂ ಮಹಾಪದ್ಮಾಟವೇ ಮಧ್ಯನಿವಾಸಾಯೈ ನಮೋ ನಮಃ. ಓಂ ಜಾಗೃತ್ಸ್ವಪ್ನಸುಷುಪ್ತೇನಾಂ ಸಾಕ್ಷೀಭೂತ್ಯೈ ನಮೋ ನಮಃ. ಓಂ ಮಹಾಪಾಪೌಘಪಾಪಾನಾವಿನಾಶಿನ್ಯೈ ನಮೋ ನಮಃ. ಓಂ ದುಷ್ಟಭೀತಿಮಹಾಭೀತಿಭಂಜನಾಯೈ ನಮೋ ನಮಃ. ಓಂ ಸಮಸ್ತದೇವತಜಪ್ರೇರಕಾಯೈ ನಮೋ ನಮಃ. ಓಂ ಸಮಸ್ತಹೃದಯಾಂಭೋಜನಿಲಯಾಯೈ ನಮೋ ನಮಃ. ಓಂ ಅನಾಹತ ಮಹಾಪದ್ಮಮಂದಿರಾಯೈ ನಮೋ ನಮಃ. ಓಂ ಸಹಸ್ರಾರಸರೋಜಾತಾವಾಸಿತಾಯೈ ನಮೋ ನಮಃ. ಓಂ ಪುನರಾವೃತ್ತಿರಹಿತಪ್ರಸ್ಥಾಯೈ ನಮೋ ನಮಃ. ಓಂ ವಾಣಿ ಗಾಯತ್ರಿ ಸಾವಿತ್ರಿ ಸನ್ನುತಾಯೈ ನಮೋ ನಮಃ. ಓಂ ರಮಾ ಭೂಮಿಸುತಾಪದಾರಾಧ್ಯಪಾದಾಬ್ಜಾಯೈ ನಮೋ ನಮಃ. ಓಂ ಲೋಪಾಮುದ್ರಾಚಿತಶ್ರೀಮಚ್ಚರಣಾಯೈ ನಮೋ ನಮಃ. ಓಂ ಶ್ರೀ ಸಹಸ್ರರತಿಸೌಂದರ್ಯಶರೀರಾಯೈ ನಮೋ ನಮಃ. ಓಂ ಭಾವನಾಮಾತ್ರಾಸಂತುಷ್ಟಹೃದಯಾಯೈ ನಮೋ ನಮಃ. ಓಂ ಸತ್ಯಸಂಪೂರ್ಣವಿಜ್ಞಾನಸಿದ್ಧಿದಾಯೈ ನಮೋ ನಮಃ. ಓಂ ತ್ರಿಲೋಚನಕೃತೋಲ್ಲಾಸಸಫಲದಾಯೈ ನಮೋ ನಮಃ. ಓಂ ಶ್ರೀ ಸುತಾಬ್ದಿಮಣಿದ್ವೀಪಮಧ್ಯಗಾಯೈ ನಮೋ ನಮಃ. ಓಂ ದಕ್ಷಾದ್ವರಹರ ನಿರ್ಭೇದಸಾಧನಾಯೈ ನಮೋ ನಮಃ. ಓಂ ಶ್ರೀನಾಥಸೋದರೀಭೂತಚಿತ್ಕಳಾಯೈ ನಮೋ ನಮಃ. ಓಂ ಶ್ರೀ ಚಂದ್ರಶೇಖರಭಕ್ತಾರ್ಥಭಂಜನಾಯೈ ನಮೋ ನಮಃ. ಓಂ ಸರ್ವೋಪಾದಿವಿನಿರ್ಮುಕ್ತಚೇತನಾಯೈ ನಮೋ ನಮಃ. ಓಂ ನಾಮಪಾರಾಯಣಾಭೀಷ್ಟಫಲದಾಯೈ ನಮೋ ನಮಃ.
ಓಂ ಸೃಷ್ಟಿಸ್ಥಿತಿತಿರೋಧಾರಸಂಕಲ್ಪಾಯೈ ನಮೋ ನಮಃ. ಓಂ ಶ್ರೀ ಷೋಡಶಾಕ್ಷರೀ ಮಂತ್ರಮಧ್ಯಗಾಯೈ ನಮೋ ನಮಃ. ಓಂ ಅನಾದ್ಯಂತ ಸ್ವಯಂಭೂತವಿಗ್ರಹಾಯೈ ನಮೋ ನಮಃ. ಓಂ ಭಕ್ತಹಂಸಪರಿತ್ರಾಣಯೋಗಾಯೈ ನಮೋ ನಮಃ. ಓಂ ಮಾತೃಮಂಡಲಸಂಯುಕ್ತಲಲಿತಾಯೈ ನಮೋ ನಮಃ. ಓಂ ಭಂಡದೈತ್ಯಮಹಾಸತ್ವನಾಶಿನ್ಯೈ ನಮೋ ನಮಃ. ಓಂ ಕ್ರೂರಭಂಡಶಿರಚ್ಛೇದನಿಪುಣಾಯೈ ನಮೋ ನಮಃ. ಓಂ ಧಾತ್ರಚ್ಯುತಸುರಾಧೀಶಸುಖದಾಯೈ ನಮೋ ನಮಃ. ಓಂ ಚಂಡಮುಂಡನಿಶುಂಭಾದಿಖಂಡನಾಯೈ ನಮೋ ನಮಃ. ಓಂ ರಕ್ತಾಕ್ಷರಕ್ತಜಿಹ್ವಾದಿಶಿಕ್ಷಾಯೈ ನಮೋ ನಮಃ. ಓಂ ಮಹಿಷಾಸುರದೌರ್ವೀರ್ಯನಿಗ್ರಹಾಯೈ ನಮೋ ನಮಃ. ಓಂ ಅಭ್ರಗೇಶ ಮಹೋತ್ಸಾಹಕರುಣಾಯೈ ನಮೋ ನಮಃ. ಓಂ ಮಹೇಶಯುಕ್ತನಟನತತ್ಪರಾಯೈ ನಮೋ ನಮಃ. ಓಂ ನಿಜಭರ್ತೃಮುಖಾಂಭೋಜಚಿಂತನಾಯೈ ನಮೋ ನಮಃ. ಓಂ ವಶವಧ್ವಜವಿಜ್ಞಾನಭಾವನಾಯೈ ನಮೋ ನಮಃ. ಓಂ ಜನ್ಮ ಮೃತ್ಯುಜರಾರೋಗಭಂಜನಾಯೈ ನಮೋ ನಮಃ. ಓಂ ವಿದೇಹಮತ್ತವಿಜ್ಞಾನಸಿದ್ಧಾಯೈ ನಮೋ ನಮಃ. ಓಂ ಕಾಮಕ್ರೋಧಾದಿ ಅರಿಷಟ್ವರ್ಗನಾಶನಾಯೈ ನಮೋ ನಮಃ. ಓಂ ರಾಜರಾಜಾಚಿತಪದಪದ್ಮಸರೋಜಾಯೈ ನಮೋ ನಮಃ. ಓಂ ಸರ್ವವೇದಾಂತಸಂಸಿದ್ಧಸುತತ್ವಾಯೈ ನಮೋ ನಮಃ. ಓಂ ಶ್ರೀ ವೀರಭಕ್ತವಿಜ್ಞಾನನಿಧಾನಾಯೈ ನಮೋ ನಮಃ. ಓಂ ಅಶೇಷದುಷ್ಟದುನಜಸೂದನಾಯೈ ನಮೋ ನಮಃ. ಓಂ ಸಾಕ್ಷಾತ್ ಶ್ರೀ ದಕ್ಷಿಣಾಮೂರ್ತಿಮನೋಜ್ಞಾಯೈ ನಮೋ ನಮಃ. ಓಂ ಹಯಮೇಧಾಗ್ರಸಂಪೂಜ್ಯಮಹಿಮಾಯೈ ನಮೋ ನಮಃ. ಓಂ ದಕ್ಷಪ್ರಜಾಪತಿಸುತಾವೇಶಾಢ್ಯಾಯೈ ನಮೋ ನಮಃ. ಓಂ ಸುಮಬಾಣೇಕ್ಷುಕೋದಂಡಮಂಡಿತಾಯೈ ನಮೋ ನಮಃ. ಓಂ ನಿತ್ಯಯೌವನಮಾಂಗಲ್ಯಮಂಗಳಾಯೈ ನಮೋ ನಮಃ. ಓಂ ಶ್ರೀ ಮಹಾದೇವಸಮಾಯುಕ್ತಶರೀರಾಯೈ ನಮೋ ನಮಃ. ಶ್ರೀ ಶ್ರಾವಣಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ನಾನಾವಿಧಪರಿಮಳಪತ್ರಪುಷ್ಪಾಣಿ ಶತಕುಂಕುಮಾಷ್ಟೋತ್ತರನಾಮಾವಳಿಪೂಜಾಂ ಸಮರ್ಪಯಾಮಿ. ಅಥ ಧೂಪಂ. ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂ ರಸಮನೋಹರಂ ಕಪಿಲಾಘೃತಸಂಯುಕ್ತಂ ಧೂಪೋಯಂ ವ್ರತಗೃಹ್ಯತಾಂ. ಧೂಪತ್ವಂ ಜ್ಯೋತಿಸರ್ವದೇವಾನಾಂ ತೇಜಾನಾಂ ತೇಜಮುತ್ತಮಂ ಜ್ಯೋತಿರ್ಮಂಡಲಗೆ ದುರ್ವೇ ಸಂಸ್ವೀಕುಂ ಕುರುಷಾಂಭವಿ. ಶ್ರೀ ಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಸುಗಂಧಪರಿಮಳಧೂಪಮಾಘ್ರಾಪಯಾಮಿ. ಈಗ ತುಪ್ಪದ ಬತ್ತಿಗಳನ್ನು ತೆಗೆದುಕೊಂಡು ದೇವರಿಗೆ ತೋರಿಸ್ಕೊಳ್ತಕ್ಕಂಥದ್ದು. ಸಾಜ್ಯಂ ತ್ರಿವರ್ತ ಸಂಯುಕ್ತಂ ವನ್ಹಿನಾ ಯೋಜಿತಂ ಮಯ ಗೃಹಾಣಮಂಗಳಂ ದೇವಂ ತ್ರೈಲೋಕ್ಯಂ ದಿವಿರಾಪಃ. ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಹಿ ಮಾಂ ನರಕಾದ್ಘೋರಾ ದಿವ್ಯಜ್ಯೋತಿನಮೋಸ್ತುತೆ. ಶ್ರೀ ಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಏಕಾರ್ತಿದೀಪಂ ದರ್ಶಯಾಮಿ. ಧೂಪದೀಪಾನಂತರ ಮಧ್ಯೆ ಆಚಮನೀಯಂ ಸಮರ್ಪಯಾಮಿ. ಅಥ ನೈವೇದ್ಯಂ. ಈಗ ನೀವು ಮಹಾನೈವೇದ್ಯವನ್ನು ಮಾಡಬೇಕಾಗ್ತದೆ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಾವು ಮುಂದೆ ಹೇಳಿದ ಹಾಗೆ ಪಾನಕ, ಕೋಸಂಬರಿ, ಹಣ್ಣು, ಹಂಪಲುಗಳು ಮತ್ತು ತೆಂಗಿನಕಾಯಿಯನ್ನು ಇಟ್ಟು ಭಗವತಿಗೆ ನೈವೇದ್ಯವನ್ನು ಮಾಡಬೇಕು. ಕೈಯಲ್ಲಿ ಸ್ವಲ್ಪ ಹೂವು ಅಕ್ಷತೆ ತೆಗೆದುಕೊಳ್ಳಿ, ಅದಕ್ಕೆ ಒಂದು ಉದ್ಧರಣೆ ನೀರನ್ನು ಹಾಕಿಕೊಳ್ಳಿ. ಇಟ್ಟಿರತಕ್ಕಂತಹ ಪದಾರ್ಥಗಳ ಮೇಲೆ ಪ್ರೋಕ್ಷಣೆಯನ್ನು ಮಾಡಿ. ಓಂ ಭೋರ್ಭುವತ್ಸುವಃ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಕೃತಂತ್ವ ಸತ್ಯಂತ್ವರ್ಪೇನ ಪರಿಷಿಂಚಯಾಮಿ. ಕಾಮಧೇನೋ ಸ್ಮರಾಮಿ. ಅಮೃತಮಸ್ತೋ ಅಮೃತೋಪಸ್ತುರ್ನಮಸಿ ಸ್ವಾಹ. ಇವಾಗ ಆ ಕೈಲಿರ್ತಕ್ಕಂಥ ಹೂವು ಅಕ್ಷತೆಯನ್ನು ದೇವರಿಗೆ ತೋರಿಸತಕ್ಕಂತಹದ್ದು. ಓಂ ಪ್ರಾಣಾಯ ಸ್ವಾಹ. ಓಂ ಅಪಾನಾಯ ಸ್ವಾಹ. ಓಂ ವ್ಯಾನಾಯ ಸ್ವಾಹ. ಓಂ ಉದಾನಾಯ ಸ್ವಾಹ. ಓಂ ಸಮಾನಾಯ ಸ್ವಾಹ. ಓಂ ಬ್ರಹ್ಮಣೇ ಸ್ವಾಹ. ಶ್ರೀ ಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಅನ್ನಂ ಚತುರ್ವಿಧಂ ಸ್ವಾದು ರಸೈ ಷಡ್ಭಿಃ ಸಮನ್ವಿತಂ ಗೃಹಾಣಭಕ್ಷ್ಯಭೋಜ್ಯಾಢ್ಯಂ ಸಂಸೃಷ್ಟಂ ಸರ್ವಮಂಗಳೇ. ಇದಂ ಯಥಾಶಕ್ತಿ ಪಂಚಪರನಿವೇದನಂ ಸಮರ್ಪಯಾಮಿ. ಅಥ ಈಗ ಇಟ್ಟಿರತಕ್ಕಂತಹ ವಿಳೆಯನ್ನು ಸ್ವಲ್ಪ ಜಿಗಿಟಿ ನೀರಿನಲ್ಲಿ ಹಾಕತಕ್ಕಂಥದ್ದು. ಪೂಗಿ ಬಲಸಮಾಯುಕ್ತಂ ನಾಗವಲ್ಲಿ ಇದರೈರ್ಯುತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರದಗರ್ಹ್ಯತಾಂ. ತಾಂಬೂಲಂ ಸಮರ್ಪಯಾಮಿ. ಅದರ ಮೇಲೆ ಇಟ್ಟಿರತಕ್ಕಂತಹ ದಕ್ಷಿಣೆಗೆ ಒಂದು ಉದ್ಧರಣೆ ನೀರನ್ನು ಹಾಕಿ ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋ ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛಮೆ. ಯಥಾಶಕ್ತಿ ಸುವರ್ಣಪುಷ್ಪದಕ್ಷಿಣಾನ್ ಸಮರ್ಪಯಾಮಿ. ಅಥ ಈಗ ಭಗವತಿಗೆ ಮಹಾಮಂಗಳ ನೀರಾಜನ ಮಾಡಬೇಕಾಗ್ತದೆ. ಕರ್ಪೂರ, ತುಪ್ಪದ ಬತ್ತಿಯನ್ನಿಟ್ಟುಕೊಂಡು ಎದ್ದು ನಿಂತು ಮಂಗಳಾರತಿಯನ್ನು ಮಾಡಿಕೊಳ್ಳಿ. ಓಂ ಗೌರೇರ್ಮಿಮಾಯ ಸಲಿಲಾನತಕ್ಷತ್ಯೇಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭೂವಶಿ ಸಹಸ್ರ ಅಕ್ಷರ ಪರಮೇ ವ್ಯೋಮನ್. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶಿವೆ ನೀರಾಜಯಾಮಿತ್ಯಾಂ ನಿತ್ಯಲೋಕೆ ಪ್ರಕಾಶಿಕಾಂ ಫಣೀಲಕ್ಷ್ಮೀಶ ನಮ್ಮೌಡಿ ನೀರಾಜಿತಪದಾಂಬುಜೆ. ಶ್ರೀ ಶ್ರಾವಣ ಮಹಾಮಂಗಳಗೌರೀ ದೇವತಾಭ್ಯೋ ನಮಃ. ಉತ್ತರೋತ್ತರ ಕರ್ಪೂರ ಮಹಾಮಂಗಳ ನೀರಾಜನಂ ದರ್ಶಯಾಮಿ. ನೀರಾಜನಾಂತರ ಮಧ್ಯೆ ಆಚಮನೀಯಂ ಸಮರ್ಪಯಾಮಿ. ಆಚಮನೀಯಾನಂತರ ಮಧ್ಯೆ ದಿವ್ಯಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ದೇವತಾ ಶ್ರೀರಕ್ಷಾಂ ಧಾರಯಾಮಿ.
ಮಂಗಳಾರತಿ ಮಾಡಿದ ನಂತರ ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಗೆ ಬಿಡತಕ್ಕಂಥದ್ದು, ಕೈಲಿರ್ತಕ್ಕಂಥ ಹೂವು ಅಕ್ಷತೆಯನ್ನು ಭಗವತಿಗೆ ಮಂಗಳಾರತಿಯನ್ನು ತೋರಿಸಿ ಭಗವತಿ ಮೇಲೆ ಹಾಕಿ ನೀವು ಮಂಗಳಾರತಿಯನ್ನು ಸ್ವೀಕಾರ ಮಾಡೋದು. ಅಥ ಮತ್ತೆ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೇಜ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಪರಸ್ವ ಮಹೇಶ್ವರಃ ಸಾಂಗಾಯ ಸಾಯುಧಾಯ ಸಪರಿವಾರಾಯ ಸರ್ವಾಲಂಕಾರಭೂಷಿತಾಯೈ ಶ್ರೀ ಮಹಾಮಂಗಳಗೌರ್ಯೈ ನಮೋ ನಮಃ. ವೇದೋಕ್ತ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಈಗ ಹೂವು ಅಕ್ಷತೆ ಇಟ್ಟುಕೊಂಡು ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ನಿಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಣಾಂ ಪಾಪಾತ್ಮ ಪಾಪಸಂಭವೆ ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತವತ್ಸಲೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಸುರೇಶ್ವರಿ ಜಗದೀಶ್ವರಿ ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ. ಆತ್ಮ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಅಥ ಮನಸೋದಿಷ್ಟ ಪ್ರಾರ್ಥನಾಂಚ ಕರಿಷ್ಯೇ. ಕೈಯಲ್ಲಿ ಸ್ವಲ್ಪ ಹೂವು ಅಕ್ಷತೆಯನ್ನು ತೆಗೆದುಕೊಳ್ಳಿ. ದೇವಿಯನ್ನು ಮನಸೋ ಇಚ್ಛೆ ಮನಃಪೂರ್ವಕವಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಪುತ್ರಾನ್ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಮಂಗಳೇ ಸೌಮಂಗಲ್ಯಂ ಸುಖಂ ಜ್ಞಾನಂ ದೇಹಿ ಮೇ ಶಿವಸುಂದರಿ. ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ. ಮನಸೋದಿಷ್ಟ ಪ್ರಾರ್ಥನಾನ್ ಸಮರ್ಪಯಾಮಿ. ಈ ವ್ರತದ ಸಂಪೂರ್ಣ ಪೂಜಾ ಫಲದ ಸಾಂಗತಾ ಫಲ ಸಿದ್ಧಾರ್ಥಕ್ಕಾಗಿ ಬ್ರಾಹ್ಮಣರಿಗೆ ಉಪಾಯನ ದಾನವನ್ನು ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಹೇಳ್ತಾನೆ. ಬ್ರಾಹ್ಮಣಂ ಸಂಪೂಜ್ಯ ತಥೋ ದೈವ ಪಾತ್ರೇಶ ಮಂಗಳದ್ರವ್ಯ ಸಂಯುತಂ ತಾಂಬೂಲಾದಿ ಸಮಾಯುಕ್ತಂ ಚಣಕಾದಿ ಸಮನ್ವಿತಂ ಸ ದಕ್ಷಿಣಾಕಂ ಪ್ರದಾಸ್ಯಾಮಿ ಮಂಗಳಾಂಬಾ ಪ್ರಸೀದತು ಎಂಬುದಾಗಿ ಹೇಳಿ ಒಂದು ಉದ್ಧರಣೆ ನೀರನ್ನು ಆ ವಾಯನದಾನದ ಮೇಲೆ ಹಾಕಿ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟು ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಅವರಿಂದ ಮತ್ತೆ ಆಶೀರ್ವಾದವನ್ನು ಪಡೆಯಬೇಕು. ಅದಲ್ಲದೆ ನೀವು ಇಟ್ಟಿರತಕ್ಕಂತಹ ಮರದ ಬಾಗಿನವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ಕಾತ್ಯಾಯಿನೇ ಶಿವೇ ಗೌರಿ ಸಾವಿತ್ರಿ ಸರ್ವಮಂಗಳ ಸುವಾಸಿನೇಭ್ಯೋ ದಾಸ್ಯಾಮಿ ವಾಯಿನಾನಿ ಪ್ರಸೀದತು. ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ ಇತಿ ಸುವಾಸಿನೇಭ್ಯೋ ಯಥಾ ಕಿಂಚಿತ್ ವಾಯಿನದಾನಂ ಸಮರ್ಪಯಾಮಿ. ಅಥ ಮಾತ್ರೇ ವಾಯಿನದಾನಂ ತಾಮ್ರೇ ವಾವ್ಯಣೇ ಪಾತ್ರೇ ವಸೌಭಾಗ್ಯದ್ರವ್ಯಮಾಕ್ಷುಪತ್ ಬಹುಕಂಚುಕ ಸಂಯುಕ್ತಂ ಸ ಹಿರಣ್ಯಂ ಸಮವಸ್ತ್ರಕಂ ಮಾತ್ರೇ ದತ್ಯಾತ್ಸು ವಾಸಿನ್ಯೇ ಜಗನ್ಮಾತಾ ಪ್ರಸೀದತು. ಶ್ರೀಮನ್ಮಹಾಮಂಗಳಗೌರಿ ದೇವತಾಭ್ಯೋ ನಮಃ. ಯಥಾ ವಾಯನದಾನಂ ಸಮರ್ಪಯಾಮಿ. ಅಥ ಪುನಃ ಪೂಜಾಂಚ ಕರಿಷ್ಯೇ. ಇಲ್ಲಿ ಶಕ್ತಿ ಇದ್ದಂಥವರು 3 ಜನಕ್ಕಾಗಲಿ 5 ಜನಕ್ಕಾಗಲಿ 11 ಜನಕ್ಕಾಗಲಿ 16 ಜನಕ್ಕಾಗಲಿ ಮರದ ಬಾಗಿನವನ್ನು ಕೊಡಬಹುದು. ಶಕ್ತಿ ಇಲ್ಲದೆ ಇರತಕ್ಕಂಥವರು 2 ಬಾಗಿನವನ್ನು ಮಾಡಿ ಒಂದು ತಾಯಿ ಬಾಗಿನ ಇನ್ನೊಂದು ಮಹಾಗೌರಿಗೆ ಸಮರ್ಪಣೆ ಮಾಡಿದಲ್ಲಿ ವ್ರತ ಸಂಪೂರ್ಣವಾಗ್ತದೆ. ಈಗ ಪುನಃ ಪೂಜೆಯನ್ನು ಮಾಡೋಣ. ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ. ಪುನಃ ಪೂಜಾಂಚ ಕರಿಷ್ಯೇ. ಛತ್ರಂ ಸಮರ್ಪಯಾಮಿ ಚಾಮ್ರಂ ವಿಜಯಾಮಿ ಗೀತಂ ಶ್ರಾವ್ಯಾಮಿ ಆಂದೋಳಿಕಂ ಸಮರ್ಪಯಾಮಿ ಅಶ್ವಾರೋಹಣಂ ಸಮರ್ಪಯಾಮಿ ಗಜಾರೋಹಣಂ ಸಮರ್ಪಯಾಮಿ ಸಿಂಹಾರೋಹಣಂ ಸಮರ್ಪಯಾಮಿ ವೃಷಭಾರೋಹಣಂ ಸಮರ್ಪಯಾಮಿ. ಸಕಲ ಭಕ್ತಿಯೋಪಚಾರ ಶಕ್ತಿಯೋಪಚಾರ ರಾಜ್ಯೋಪಚಾರ ರಾಷ್ಟ್ರೋಪಚಾರ ಪೂಜಾ ಸಮೇತ ಅಸ್ಮಿನ್ ದಿವಸೆ ಯಥಾಶಕ್ತಿ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ ಎಂಬುದಾಗಿ ಹೇಳಿ ದೇವರಿಗೆ ಸ್ವಲ್ಪ ಹೂವನ್ನು ಅಕ್ಷತೆಯನ್ನು ಹಾಕತಕ್ಕಂಥದ್ದು. ಮತ್ತು ತುಪ್ಪದ ಆರತಿಯನ್ನು ದೇವರಿಗೆ ಬೆಳಗಬೇಕು. ಸುಮಂಗಲಿಯರು ಹಾಡನ್ನು ಹೇಳಿ ದೇವಿಗೆ ಆರತಿಯನ್ನು ಮಾಡಿ ತದನಂತರ ಕೈಯಲ್ಲಿ ಅಕ್ಷತೆ ಹೂವನ್ನು ಹಾಕಿ ದೇವಿಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿಬಿಡೋಣ. ಎಸ್ ಎಸ್ ಮುಕ್ತ್ಯಾಚನ ಮುಕ್ತ್ಯ ತಪಃ ಪೂಜಾ ಕ್ರಿಯಾರಿಷು ನ್ಯೂನಂ ಸಂಪೂರ್ಣತಾಂ ಯಾದೌ ಸತ್ಯೋ ವಂದೇ ತಪಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂಚ ವೈಭವಂ ಸರ್ವಾಪ್ರಾಣತಂ ದೇವಂ ಯಥಾಕಿಂಚಿತ್ ಪ್ರಯೋಜಕಂ ಇದಂ ಶ್ರೀಮನ್ಮಹಾಮಂಗಳಗೌರಿ ದೇವತಾಪ್ರೀತ್ಯರ್ಥಂ ಆಚರಿತ ಸಕಲವ್ರತಪೂಜಾ ವಿಧಾನೇನ ಭಗವತಿ ಸರ್ವಾತ್ಮಿಕ ಸರ್ವಮಂಗಳ ಶ್ರೀ ಮಹಾಮಂಗಳಗೌರಿ ದೇವತಾ ಸುಪ್ರೀತಾ ಸುಪ್ರಸನ್ನಾ ವರದಾ ಭವಂತು.
ಮಧ್ಯೆ ಮಧ್ಯೆ ಮಂತ್ರತಂತ್ರ ಸ್ವರವರ್ಣ ಧ್ಯಾನ ನಿಯಮ ಪದ ಅಕ್ಷರ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಹಾಮಂತ್ರಜಪಂ ಕರಿಷ್ಯೆ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೇಣ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸರ್ವಂ ಶ್ರೀನಾರಾಯಣಾಯ ಸಮರ್ಪಯಾಮಿ. ಇದಂ ಸರ್ವವ್ರತಪೂಜಾಚರಣಂ ಶ್ರೀ ಭಗವತಿ ಮಹಾಮಂಗಳಗೌರಿ ದೇವತಾಪಾದಚರಣಾರವಿಂದಾರ್ಪಣಮಸ್ತು. ಶುಭಂ ಭೂಯಾತ್. ಈ ಮಂಗಳಗೌರಿ ವ್ರತದ ಸಂಪೂರ್ಣ ಫಲ ಪ್ರಾಪ್ತವಾಗಬೇಕಾದಲ್ಲಿ ಪುರಾಣೋಕ್ತವಾಗಿರತಕ್ಕಂತಹ ಮಂಗಳಗೌರಿ ವ್ರತಕಥೆಯನ್ನು ಶ್ರವಣಂ ನಾ ಪಠನಂ, ಕೇಳಬೇಕು, ಇಲ್ಲದಿದ್ದರೆ ಓದಬೇಕು ಎಂಬುದಾಗಿ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ವಿಶೇಷವೇನಪ್ಪ ಅಂತಂದರೆ, ಈ ಮಂಗಳಗೌರಿಯ ಎಲ್ಲ ಅಧ್ಯಾಯಗಳು ಅಂದರೆ ಕಥಾ ಅಧ್ಯಾಯಗಳು ಮುಗಿಯುವ ಹೊತ್ತಿಗೆ ನೀವು ಸಿದ್ಧ ಮಾಡಿಕೊಂಡಿರ್ತಕ್ಕಂತಹ ತಂಬಿಟ್ಟಿನ 16 ದೀಪಗಳಲ್ಲಿ ಬರತಕ್ಕಂತಹ ಜ್ವಾಲೆಯಲ್ಲಿ ಆ ಕಪ್ಪನ್ನು ಹಿಡಿಯಬೇಕಾಗ್ತದೆ. ಆ ಕಪ್ಪನ್ನು ಅಂದರೆ ಕಾಡಿಗೆ ಎಂಬುದಾಗಿ ಹೇಳ್ತಾರೆ. ಆ ಕಾಡಿಗೆಯನ್ನು 4 ಜನ ಮುತ್ತೈದರಿಗೆ ಕೊಟ್ಟು ನೀವು ಪ್ರತಿನಿತ್ಯ ಇಡಬಹುದು ಎಂಬುದಾಗಿ ಕೂಡ ಹೇಳ್ತಾರೆ. ಈ ಕಾಡಿಗೆಯಿಂದ ಸಕಲ ಸೌಭಾಗ್ಯಗಳು ಹಾಗೂ ಸಕಲ ಸಂಪತ್ತು ಸೌಖ್ಯ ಸೌಮಂಗಲ್ಯವು ತೊರೆಯುತ್ತದೆ ಎಂಬುದಾಗಿ ಪ್ರತೀತಿ ಉಂಟು. ಈಗ ಕಥಾ ಪ್ರಾರಂಭ ಮಾಡೋಣ. ಹಿಂದೆ ಹೇಳುತ್ತಾರೆ, ನಂದಕುಮಾರನಾದ ಗೋವಿಂದನೇ, ನಿನ್ನಿಂದ ಆಶ್ರಿತವಾಗಿರ್ತಕ್ಕಂತಹ ಅನೇಕ ಕಥೆಗಳನ್ನು ನಾನು ಕೇಳಿದ್ದೇನೆ. ಇನ್ನೂ ಕೇಳಲು ಅಪೇಕ್ಷಿತನಾಗಿರುವ ನನಗೆ ಪುತ್ರ ಆಯುರ್ವೃದ್ಧಿಕರವಾಗಿರುವಂತಹ ವ್ರತವನ್ನು ಹೇಳಬೇಕು ಎಂಬುದಾಗಿ ಧರ್ಮರಾಯನು ಬೇಡಿಕೊಳ್ಳಲು ಯದುನಂದನಾಗಿರ್ತಕ್ಕಂಥ ಶ್ರೀಕೃಷ್ಣನು ಹೇಳುತ್ತಾನೆ, ಎಲೆ ಯಮನಂದನ, ಕೇಳು, ಪುತ್ರರಿಗೆ ಆಯುರ್ವೃದ್ಧಿಕರವಾಗಿಯೂ ಪುತ್ರಿಯರಿಗೆ ವೈಧವ್ಯ ನಾಶಕರವಾಗಿಯೂ ಇರತಕ್ಕಂತಹ ಪುಣ್ಯಕರವಾದ ಒಂದು ಅಪೂರ್ವ ಕಥೆಯನ್ನು ಹೇಳುತ್ತೇನೆ, ಕೇಳುವಂಥವನಾಗು. ಪೂರ್ವಕಾಲದಲ್ಲಿ ಸುಪ್ರಸಿದ್ಧವಾದ ಕುಂಡಿನೀಪುರವೆಂಬ ರಾಜ್ಯವಿತ್ತು. ಆ ಪಟ್ಟಣದಲ್ಲಿ ಬ್ರಾಹ್ಮಣ ಭಕ್ತನೂ ಸತ್ಪುರುಷನೂ ಸುಪ್ರಸಿದ್ಧನೂ ಆಗಿರುವ ಧರ್ಮಪಾಲ ಎಂಬ ವರ್ತಕನಿದ್ದನು. ಆತನು ಬಹಳ ಹಣಗಾರನಾಗಿದ್ದರೂ ಕೂಡ ಪುತ್ರರಿಲ್ಲದ ವ್ಯಥೆಯು ಆತನಿಗೆ ತಪ್ಪಿರಲಿಲ್ಲ. ಹೀಗಿರುವಲ್ಲಿ ಒಬ್ಬ ಯತಿಯು ವಿಭೂತಿ ರುದ್ರಾಕ್ಷಿಗಳಿಂದಲೂ ನಾರುಮಡಿಗಳಿಂದಲೂ ಭೋಜಿತನಾಗಿ ಅವರ ಮನೆಗೆ ಬಂದು ಪ್ರತಿದಿನವೂ ಭಿಕ್ಷವನ್ನು ತೆಗೆದುಕೊಳ್ಳದೆ ಹೊರಟು ಹೋಗುತ್ತಿದ್ದನು. ಆ ಯತಿಯ ಅನಾದರಣೆಯ ವರ್ತಕನಿಗೂ ಆತನ ಭಾರಿಗೂ ಬಹಳ ಮಟ್ಟಿಗೆ ಅವಮಾನಕ್ಕೆ ಆಕರವಾಯಿತು. ಹೀಗಿರಲು ಒಂದಾನದ ದಿನ ವರ್ತಕನ ಭಾರ್ಯೆಯು ತನ್ನ ಮನೋಗತವನ್ನು ಪತಿಗೆ ತಿಳಿಸಿ ಅತ್ಯಂತ ದುಃಖಪಟ್ಟಳು. ಅದಕ್ಕಾತನು ಹೇಳಿದನು, ಪ್ರಿಯೇ, ಇದಕ್ಕಾಗಿ ಚಿಂತೆ ಏಕೆ ಮಾಡುತ್ತೀಯೇ? ಆತನು ಭಿಕ್ಷಕ್ಕೆ ಬರುವ ಸಮಯಕ್ಕೆ ಸರಿಯಾಗಿ ಚಿನ್ನದ ನಾಣ್ಯಗಳನ್ನು ಕೈಯಲ್ಲಿಟ್ಟುಕೊಂಡು ನಿಂತಿರು. ಆತನು ಬರುತ್ತಲೇ ಚಿನ್ನದ ನಾಣ್ಯಗಳನ್ನು ಆತನ ಕೈಯಲ್ಲಿ ಹಾಕಿಬಿಡು ಎಂದು ಹೇಳಲು, ಆಕೆಯು ಪತಿವಾಕ್ಯದಂತೆ ಮಾರನೇ ದಿನ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಯತಿಯು ಬರುವ ಹೊತ್ತಿಗೆ ಸರಿಯಾಗಿ ಬೀದಿಯ ಬಾಗಿಲಿಗೆ ಬಂದು ನಿಂತಿದ್ದಳು. ಆ ಯತಿಯು, ನಿನಗೆ ಮಕ್ಕಳಿಲ್ಲವಾದ್ದರಿಂದ ನಾವು ನಿನ್ನಲ್ಲಿ ಭಿಕ್ಷವನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಹೇಳಿ ಹೊರಟು ಹೋಗುತ್ತಿದ್ದರೂ ಕೂಡ ಅದನ್ನು ಕೇಳಿಸಿಕೊಳ್ಳದೆ ಆಕೆ ಆ ಹಣವನ್ನು ಭಿಕ್ಷೆಗೆ ಹಾಕಿದಳು. ಆಗ ಭಿಕ್ಷಕನು ಮಹಾಕೋಪದಿಂದ ಹೇಳುತ್ತಾನೆ, ಬೇಡವೆಂದರೂ ಕೂಡ ಹಣವನ್ನು ನನಗೆ ಭಿಕ್ಷೆ ಹಾಕಿ ಮೋಸ ಮಾಡಿದ್ದರಿಂದ ನಿನಗೆ ಮಕ್ಕಳು ಇಲ್ಲದೇನೆ ಹೋಗಲಿ ಎಂಬಂತಹ ಶಾಪವನ್ನಿತ್ತನು. ಆಗ ಆಕೆಯು ಯತಿಯನ್ನು ಕುರಿತು, ಸ್ವಾಮಿ, ನನ್ನ ಅವಿವೇಕದಿಂದ ತಮ್ಮಿಂದ ಶಾಪಗ್ರಸ್ತಳಾಗಿದ್ದೇನೆ, ಇದು ಪರಿಹಾರವಾಗಲು ದಾರಿಯೊಂದನ್ನು ಹೇಳಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಳು. ಆ ಯತಿ ಹೇಳುತ್ತಾನೆ, ಎಲೆಯ ಮಗಳೇ, ನೀನು ಈಗಲೇ ಮನೆಗೆ ಹೋಗಿ ನಿನ್ನ ಪತಿಯೊಡನೆ ಹೇಳು, ಕರಿಯ ಉಡುಪನ್ನು ಧರಿಸಿ ಕರಿಯ ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಕುದುರೆಯು ಜಾರುವವರೆಗೂ ಪ್ರಯಾಣ ಮಾಡಿ ಕುದುರೆಯು ಎಲ್ಲಿ ಜಾರುವುದೋ ಆ ಪ್ರದೇಶದಲ್ಲಿ ಅಗೆದರೆ ಸೊಗಸಾದ ಜಲವು ಅನೇಕ ವಿಧಗಳಾದ ಮೃಗ ಪಕ್ಷಿಗಳಿಂದ ಕೂಡಿದಾಗಿಯೂ ನವರತ್ನಗಳಿಂದ ಕೆತ್ತಲ್ಪಟ್ಟು ಚಿನ್ನದಿಂದ ಕೂಡಿದಂತಹ ನಾನಾ ಜಾತಿಯ ಸುಗಂಧ ಪುಷ್ಪಭರಿತವಾಗಿರುವ ಒಂದು ದೇವಾಲಯವು ಕಾಣುವುದು. ಆ ದೇವಾಲಯದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಸಲ್ಲಿಸುವ ಪಾರ್ವತೀ ದೇವಿಯು ನೆಲೆಯಾಗಿರುವಳು. ಆಕೆಯನ್ನು ಯಥಾವಿಧಿಯಾಗಿ ಷೋಡಶೋಪಚಾರ ಪೂಜೆಯಿಂದ ಅರ್ಚಿಸಿದರೆ ನಿನ್ನ ಶಾಪವು ಪರಿಹಾರವಾಗುವುದೆಂದು ಹೇಳಲು ಆ ಪತಿವ್ರತಾಂಗನೆಯು ಸಂತೋಷದಿಂದ ಯತಿಯ ಪಾದಗಳಿಗೆ ಅಭಿನಂದಿಸಿದಳು. ಆಗ ಆತನು ಅಂತರ್ಧಾನನಾದನು. ನಂತರ ತಾನು ಮನೆಯೊಳಕ್ಕೆ ಬಂದು ಯತಿಯಿಂದ ತನಗುಂಟಾದ ಶಾಪವನ್ನು ಅದರ ವಿಮೋಚನೆಯ ವಿಧಾನವನ್ನು ತಿಳಿಸಲು ಕೇಳಿದ ವರ್ತಕನು ಕೂಡಲೇ ಕಪ್ಪು ಬಟ್ಟೆಗಳನ್ನುಟ್ಟು ಕರಿಯ ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋದನು. ಆ ಅರಣ್ಯವು ದೊಡ್ಡ ದೊಡ್ಡ ವೃಕ್ಷಗಳಿಂದ ನಿಬಿಡವಾಗಿಯೂ ಆ ವೃಕ್ಷಗಳ ಮಧ್ಯಪ್ರದೇಶದಲ್ಲಿ ಸಿಂಹ, ಹುಲಿ, ಕಾಡೆಮ್ಮೆ ಮೊದಲಾದ ದುಷ್ಟ ಮೃಗಗಳಿಂದ ನಿಬಿಡವಾಗಿಯೂ ಇರುತ್ತಾ ಈ ವರ್ತಕನಿಗೆ ಬಹಳ ಭಯವನ್ನುಂಟು ಮಾಡುತ್ತಿದ್ದಿತು. ಹಾಗೆಯೇ ಪ್ರಯಾಣ ಮಾಡುತ್ತಿರಲು ಆ ಪ್ರದೇಶದಲ್ಲಿ ಕಮಲಗಳಿಂದ ಅಲಂಕೃತವಾಗಿ
ರಮ್ಯವಾಗಿ ಇರುವ ಒಂದು ಸರೋವರ ಕಂಗೊಳಿಸಿತು. ಅಲ್ಲಿ ಕುದುರೆಯಿಂದ ಇಳಿದು ಸ್ನಾನ ಸಂಧ್ಯಾನುಷ್ಠಾನಗಳನ್ನೆಲ್ಲ ನಿವರ್ತಿಸಿ ಮುಂದೆ ಹೋಗಲು ಸ್ವಲ್ಪ ದೂರ ಪ್ರಯಾಣವನ್ನು ಮಾಡಿ ಅಷ್ಟರಲ್ಲಿ ಆ ಕುದುರೆಯು ಜಾರಿತು. ಕೂಡಲೇ ಸಂತೋಷಗೊಂಡವನಾಗಿ ಕುದುರೆಯಿಂದ ಇಳಿದು ದೇವಾಲಯ ಸಿಕ್ಕುವವರೆಗೂ ಭೂಮಿಯನ್ನು ಅಗೆದು ತನ್ನ ಇಷ್ಟದಂತೆ ಅನೇಕ ವಿಧಗಳಾದ ಫಲಪುಷ್ಪಭರಿತ ವೃಕ್ಷಗಳಿಂದ ರಕ್ತಖಚಿತವಾದ ಚಿನ್ನದ ಗೋಡೆಗಳಿಂದ ಮೆರೆಯುವ ದೇವಾಲಯವನ್ನು ಕಂಡು ಯತಿಯ ವಾಕ್ಯವನ್ನು ಸ್ಮರಿಸುತ್ತಾ ದೇವಾಲಯದ ಒಳಗೆ ಪ್ರವೇಶಿಸಿ ಸ್ಥಿರಮನಸ್ಕನಾಗಿ ಹೊಂಬಣ್ಣಯುತವಾಗಿರತಕ್ಕಂತಹ ವಸ್ತ್ರಗಳಿಂದಲೂ ಚಂದನವನ್ನು ಶುಭಕರಗಳಾದ ಅಕ್ಷತೆಗಳನ್ನು ಧೂಪದೀಪಗಳಿಂದಲೂ ನಾನಾ ವಿಧ ಶಾಖ ಪಕ್ವಾನ್ನಗಳನ್ನು ಸಕ್ಕರೆಯಿಂದ ಕೂಡಿದ ಕ್ಷೀರವನ್ನು ತಾಂಬೂಲ ದಕ್ಷಿಣೆಗಳನ್ನು ಸಿದ್ಧ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ದೇವಿ ಪೂಜೆಯನ್ನು ಮಾಡಲು ಆಕೆಯು ಸುಪ್ರೀತಳಾಗಿ ಈ ಅರಣ್ಯ ಮಧ್ಯದಲ್ಲಿ ನನಗೆ ಇಂತಹ ಅಮೋಘವಾದ ಪೂಜಾದ್ರವ್ಯಗಳಿಂದ ಪೂಜಿಸಿದವನಿಗೆ ವರವನ್ನು ಕೊಡದಿರಲಾಗದು ಎಂದು ಪ್ರತ್ಯಕ್ಷಳಾಗಿ ಕೇಳುತ್ತಾಳೆ. ಎಲೆ ವ್ಯಾಪಾರಿಯೇ, ನಿನಗೆ ಬೇಕಾದುದನ್ನು ಕೇಳು, ಕೊಡುವೆನೆಂದು ಹೇಳಲು ಆ ವರ್ತಕನು, ತಾಯಿಯೇ, ನನಗೆ ಬೇಕಾದಷ್ಟು ಐಶ್ವರ್ಯವಿದ್ದರೂ ಕೂಡ ಸಂತಾನವಿಲ್ಲದೆ ಬಹಳವಾಗಿ ನೊಂದಿರುತ್ತೇನೆ. ಸಂತಾನವಾಗುವಂತೆ ಅನುಗ್ರಹಿಸಿ ಪಿತೃವರ್ಗವನ್ನು ಪಾವನ ಮಾಡಿ ನನಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬುದಾಗಿ ಪ್ರಾರ್ಥಿಸಲು ದೇವಿ ಹೇಳುತ್ತಾಳೆ, ಎಲೆ ಧರ್ಮಪಾಲನೆ, ಮಕ್ಕಳಿಂದಾಗುವ ಸಂತೋಷ ಸುಖವೂ ನಿನಗಿಲ್ಲವು. ಆದಾಗ್ಯೂ ವೈಧವ್ಯವನ್ನು ಧರಿಸುವ ಒಬ್ಬ ಪುತ್ರಿಯನ್ನಾಗಲಿ, ಅಲ್ಪಾಯುಸ್ಸುಳ್ಳ ಸುಂದರವಾದ ಒಬ್ಬ ಪುತ್ರನನ್ನಾಗಲಿ, ದೀರ್ಘಾಯುವಾದ ಒಬ್ಬ ಕುರುಡಪುತ್ರನನ್ನಾಗಲಿ ಅಪೇಕ್ಷಿಸಿದರೆ ಕೊಡುವೆನೆಂದು ಹೇಳಲು ವರ್ತಕನು ಹೇಳುತ್ತಾನೆ, ಜನನಿ, ಸುಂದರನೂ ಅಲ್ಪಾಯುವಾದ ಪುತ್ರನನ್ನೇ ಕೊಡು ಎಂದು ಪ್ರಾರ್ಥನೆಯನ್ನು ಮಾಡುತ್ತಾನೆ. ದೇವಿಯು ಪಕ್ಕದಲ್ಲಿದ್ದ ಗಣಪತಿಯ ಮೇಲೆ ಹತ್ತಿ ಅಲ್ಲಿಂದ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಅದನ್ನು ನಿನ್ನ ಸತಿಗೆ ಕೊಟ್ಟಲ್ಲಿ ನಿನ್ನ ಇಷ್ಟಾರ್ಥಗಳು ನೆರವೇರುವುದು ಎಂದು ಹೇಳಲು ಧರ್ಮಪಾಲನು ಅವಿವೇಕದಿಂದ ಗಣಪತಿಯ ನಾಭೆಯ ಮೇಲೇರಿ ಮಾವಿನ ಮರದಲ್ಲಿ ತನಗೆ ಬೇಕಾದಷ್ಟು ಹಣ್ಣುಗಳನ್ನು ಕಿತ್ತುಕೊಂಡು ಕೆಳಕ್ಕೆ ಬಂದು ನೋಡಲಾಗಿ ಒಂದೇ ಒಂದು ಹಣ್ಣು ಕಾಣಿಸಿತು. ನಂತರ ಮತ್ತೊಂದು ಸಲ ಹತ್ತಿದನು, ಆಗಲೂ ಇದೇ ರೀತಿಯಾಯಿತು. ಹೀಗೆ ಅನೇಕ ಸಲ ಹತ್ತಿ ಇಳಿಯುತ್ತಿರಲು ಗಣಪತಿಯು ಕೋಪಗೊಂಡವನಾಗಿ ನಿನ್ನ ಮಗುವಿಗೆ 16ನೇ ವರ್ಷದಲ್ಲಿ ಹಾವು ಕಚ್ಚಿ ಸಾಯಲಿ ಎಂಬುದಾಗಿ ಶಾಪವನ್ನು ಕೊಟ್ಟನು. ಅನಂತರ ಧರ್ಮಪಾಲನು ಖಿನ್ನನಾಗಿ ಉಳಿದಿದ್ದ ಒಂದು ಫಲವನ್ನೇ ವಸ್ತ್ರದಲ್ಲಿ ಗಂಟು ಹಾಕಿಕೊಂಡು ಬಂದು ತನ್ನ ಸತಿಗೆ ಕೊಡಲು ಆಕೆಯು ಅದನ್ನು ಭಕ್ಷಿಸಿ ಪತಿಯೊಡನೆ ಸುಖವಾಗಿದ್ದು ಒಂದು ದಿನ ಗರ್ಭವನ್ನು ಧರಿಸಿದಳು. ನವಮಾಸಗಳು ಪೂರ್ತಿಯಾಗಲು ಒಂದು ದಿನ ಸುಲಗ್ನದಲ್ಲಿ ಸುಂದರನಾದ ಒಬ್ಬ ಮಗನನ್ನು ಹೆತ್ತಳು. 6ನೆಯ ದಿನದಲ್ಲಿ ಇಷ್ಟದೇವತಾ ಪೂಜೆಯನ್ನು ಮಾಡಿ 12ನೆಯ ದಿವಸದಲ್ಲಿ ಶಿವ ಎಂಬುದಾಗಿ ನಾಮಕರಣವನ್ನು ಕೂಡ ಮಾಡಿದರು. 6ನೆಯ ತಿಂಗಳಲ್ಲಿ ಅತ್ಯುತ್ಸಾಹದಿಂದ ಅನ್ನಪ್ರಾಶನವನ್ನು ಮಾಡಿಸಿದರು. ಶಾಸ್ತ್ರೋಕ್ತವಾಗಿ ಬಾಲಕನಿಗೆ 3ನೆಯ ವರ್ಷದಲ್ಲಿ ಚೌಲವನ್ನು, 8ನೆಯ ವರ್ಷದಲ್ಲಿ ಉಪನಯನವನ್ನೂ ಮಾಡಿದರು. ಹೀಗೆಯೇ ನಡೆದ ಬಾಲಕನಿಗೆ 10 ವರ್ಷಗಳು ಪ್ರಾಪ್ತವಾಗಲು ಧರ್ಮಪಾಲನ ಪತ್ನಿಯು, ಪ್ರಿಯನೇ, ಮಗುವಿನ ವಿವಾಹವನ್ನು ಬೆಳೆಸಬೇಕೆಂದು ಪ್ರಾರ್ಥಿಸಲು ಧರ್ಮಪಾಲನು, ಸ್ತ್ರೀಯಳೇ, ಪುತ್ರನನ್ನು ನಾನು ಕಾಶಿ ಕ್ಷೇತ್ರಕ್ಕೆ ಕಳಿಸಬೇಕೆಂದು ಸಂಕಲ್ಪವನ್ನು ಮಾಡಿರುತ್ತೇನೆ. ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ನಿನ್ನ ಇಷ್ಟದಂತೆ ವಿವಾಹವನ್ನು ಮಾಡುವೆ ಎಂದು ಹೇಳಿ ತನ್ನ ಭಾವಮೈದುನನ್ನು ಜೊತೆ ಮಾಡಿ ತನ್ನ ಮಗನನ್ನು ಕಾಶಿ ಕ್ಷೇತ್ರಕ್ಕೆ ಕಳುಹಿಸಿದನು. ಸೋದರ ಮಾವನೊಂದಿಗೆ ಶಿವನು ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಅನೇಕ ಮಹಾಸ್ಥಳಗಳನ್ನು ಸಂದರ್ಶಿಸಿ ಅಲ್ಲಲ್ಲಿ ಧರ್ಮಗಳನ್ನು ಮಾಡುತ್ತಾ ಪ್ರತಿಷ್ಠಾನಗರಕ್ಕೆ ಬಂದರು. ಅಲ್ಲಿ ಕನ್ಯೆಯರೆಲ್ಲರೂ ಸೇರಿ ಜಗಳವಾಡುತ್ತಿರಲು ಮಾವನು ಅಳಿಯನು ಅಲ್ಲಿಯೇ ನಿಂತರು. ಆ ಕನ್ಯೆಯರ ಮಧ್ಯದಲ್ಲಿ ಚಿನ್ನದ ಗೊಂಬೆಯಂತೆ ಶೋಭಾಯಮಾನಳಾಗಿರುವ ಸುಶೀಲಾ ಎಂಬ ಕನ್ಯೆಯನ್ನು ಮತ್ತೊಬ್ಬ ಬಾಲಕಿಯು ಕಲಹ ಕಾರಣದಿಂದ ರಂಡೇ, ನಿರ್ಭಾಗ್ಯಳೇ ಎಂದು ಬೈಯುತ್ತಿರಲು ಅದನ್ನು ಕೇಳಿದ ಸುಶೀಲೆಯು, ಎಲ್ಲವೂ ಸಖಿಯೇ, ಸುಮ್ಮನೆ ನನ್ನನ್ನೇಗೆ ಬೈಯುತ್ತೀಯೇ? ನಮ್ಮ ಜನನಿಯು ಮಾಡುತ್ತಿರುವ ಅಮೋಘವಾದ ಗೌರಿಯ ವ್ರತದ ಪ್ರಭಾವದಿಂದ ಆಕೆಯ ಹೆಣ್ಣು ಮಕ್ಕಳು ವೈಧವ್ಯವಿಲ್ಲದೆ ಸದಾ ಸುಮಂಗಲಿರಾಗಿಯೇ ಬಾಳುತ್ತಾರೆ. ನೀನು ಹೇಳಿದಂತೆ ಎಂದಿಗೂ ನಡೆಯಲಾರದು. ಶುಭಕರವಾದ ಈ ವ್ರತದ ಪ್ರಭಾವವನ್ನು ಹೇಳುವೆನು ಕೇಳು. ಶುಭಕರವಾದ ಈ ವ್ರತವನ್ನು ಮಾಡುವ ಕಾಲದಲ್ಲಿ ಇಡುವ ಧೂಪ ದೀಪಗಳನ್ನು ಇಟ್ಟಿರುವ ಕಡೆಯಲ್ಲಿರುವವರೆಗೂ ಸುಖ ಉಂಟಾಗುವುದು ಎಂದು ಆಕೆಯು ಹೇಳಲು ಈ ಮಾತನ್ನು ಕೇಳಿ ಆ ಹುಡುಗನ ಸೋದರ ಮಾವನು ವಿಸ್ಮಿತನಾಗಿ, ಈ ಬಾಲಕಿಯ ತಾಯಿಯಿಂದ ನಮ್ಮ ಹುಡುಗನ ತಲೆಯ ಮೇಲೆ ಅಕ್ಷತೆಗಳನ್ನು ಹಾಕಿಸಿದರೆ ಇವನು ದೀರ್ಘಾಯುಷ್ಯವಂತನಾಗುತ್ತಾನೆ ಎಂಬುದಾಗಿ ಚಿಂತಿಸಿ ಆ ಬಾಲಕಿಯು ಹೋಗುತ್ತಿದ್ದ ದಾರಿಯನ್ನೇ ಅನುಸರಿಸಿ ಹೊರಟನು. ಸುಂದರಾಂಗಿಯಾದ ಆ ಸುಶೀಲೆಯು ತನ್ನ ಮನೆಗೆ ಹೊರಟಳು. ಅವರ ಮನೆಯ ಹತ್ತಿರದಲ್ಲಿಯೇ ದಿವ್ಯವಾದ ತಟಾಕದಿಂದ ಪ್ರಕಾಶಮಾನವಾದ ಒಂದು ಸ್ಥಳದಲ್ಲಿ ಇವರಿಬ್ಬರೂ ವಾಸ ಮಾಡುತ್ತಿದ್ದರು. ಇತ್ತ ಸುಶೀಲೆಯ ತಂದೆಯಾದ ಹರಿ ಎಂಬುವನು ತಟಾಕದ ಸಮೀಪದಲ್ಲಿರುವ ಸ್ವಾಮಿಯ ಆಜ್ಞೆಯಂತೆ ಸಕಲ ಕಾರ್ಯಗಳನ್ನು ಮಾಡುತ್ತಿದ್ದವನಾದ ಕಾರಣ ಸುಶೀಲೆಗೆ ಪ್ರಾಪ್ತವಾಗಿರುವ ವಿವಾಹಕಾರದ ದೆಸೆಯಿಂದ ದೇವರನ್ನು ಪ್ರಸಾದ ಕೇಳಿ ಮುಂದಣ ಕಾರ್ಯಕ್ಕೆ ತೊಡಗಬೇಕು ಎಂಬುದಾಗಿ ಯೋಚಿಸಿ ದೇವಾಲಯಕ್ಕೆ ಹೋಗಿ ಈಶ್ವರನನ್ನು ಅರ್ಚಿಸಿ ಪ್ರಸಾದವನ್ನು ಬೇಡಲು ಈಶ್ವರನು ಪ್ರಸಾದವನ್ನು ಕೊಡದಿರಲು ಸುಶೀಲೆಯ ಮಾತಾಪಿತೃಗಳಿಬ್ಬರೂ ಕೂಡ ಕೈಗಳನ್ನು ಜೋಡಿಸಿಕೊಂಡು ಅತ್ಯಂತ ವಿನಯದಿಂದ ಪಾರ್ವತೀ ದೇವಿಯನ್ನು ಪ್ರಾರ್ಥಿಸಿದರು.
ಹೇಗೆಂದರೆ, ತಾಯೇ, ಅಂಬಿಕೆಯೇ, ಅಮ್ಮ, ನಮ್ಮ ಪುತ್ರಿಗೆ ವಿವಾಹ ಕಾಲವು ಸನ್ನಿಹಿತವಾಗಿರುವುದು. ಈಕೆಯನ್ನು ಯಾವ ವರ್ಣೆಗೆ ಕೊಡಬೇಕು ಎಂಬ ವಿಚಾರವನ್ನು ನಿನ್ನ ಕಾಂತನು ನಿರ್ಧಾರ ಮಾಡಿ ಹೇಳಲಿಲ್ಲ. ಆತನ ಅನುಜ್ಞೆಯಿಲ್ಲದೆ ಯಾವ ಕೆಲಸವನ್ನೂ ನಾವು ಮಾಡತಕ್ಕವರಲ್ಲ ಎಂಬುದು ನಿನಗೆ ತಿಳಿಯದ ವಿಷಯವಲ್ಲ. ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸಲು ಆ ಸಮಯದಲ್ಲಿಯೇ ಶಿವನ ಸೋದರ ಮಾವನು ತನ್ನ ಅಳಿಯನಿಗೆ ಸುಶೀಲಿಯನ್ನು ಸಂಘಟಿಸಬೇಕೆಂದು ಸಂಕಲ್ಪವನ್ನು ಮಾಡಿಕೊಂಡು ದೇವಿಯ ಹಿಂಭಾಗದಲ್ಲಿ ಹೋಗಿ ನಿಂತುಕೊಂಡು ಹೇಳುತ್ತಾನೆ, ಎಲೈ ದಂಪತಿಗಳಿರ, ಇಲ್ಲಿಗೆ ಪರಸ್ಥಳದಿಂದ ಬಂದಿರತಕ್ಕಂತಹ ಶಿವನೆಂಬ ವರನು ನಿಮ್ಮ ಮಗಳಿಗೆ ತಕ್ಕವನು. ಆತನಿಗೆ ಕೊಟ್ಟು ಮದುವೆಯನ್ನು ಮಾಡಬಹುದು ಎಂಬುದಾಗಿ ಹೇಳಿದನು. ಈ ರೀತಿಯಾಗಿ ಹೇಳಲ್ಪಟ್ಟ ಮಾತು ದೇವಿಯದೆಂದೇ ಭಾವಿಸಿ ಹರಿಯೂ ಆತನ ಭಾರ್ಯೆಯೂ ಶಿವನಿಗೆ ತಮ್ಮ ಮಗಳನ್ನು ಕೊಡಬೇಕೆಂದು ಸಂಕಲ್ಪಯುತರಾಗಿರಲು ಬುದ್ಧಿಶಾಲಿಯಾದ ಶಿವನ ಸೋದರ ಮಾವನು ಮಾರನೆಯ ದಿನ ಹರಿಯ ಬಳಿಗೆ ಬಂದು ಶಿವನೆಂಬ ಬಾಲಕನು ತನ್ನ ಹಿಂದೆ ಬಂದಿರುವುದಾಗಿಯೂ ತಾನು ಕನ್ಯಾರ್ಥಿಯಾಗಿ ಬಂದಿರುವುದಾಗಿಯೂ ತಮ್ಮ ಮಗಳನ್ನು ಶಿವನಿಗೆ ಕೊಡಬೇಕು ಎಂಬುದಾಗಿಯೂ ಕೇಳಿದನು. ಈ ಮಾತಿಗೆ ಹರಿಯು ಸಮ್ಮತಿಸಿ ಶುಭ ಮುಹೂರ್ತವನ್ನು ಗೊತ್ತು ಮಾಡಿ ತನ್ನ ಮಗಳಾದ ಸುಶೀಲೆಯನ್ನು ಶಿವನಿಗೆ ಕೊಟ್ಟು ವಿವಾಹವನ್ನು ನಡೆಸಿದನು. ಆ ರಾತ್ರಿ ಶಿವನು ಸುಶೀಲೆಯೊಡನೆ ಮಲಗಿರಲು ಸುಶೀಲೆಯ ಸ್ವಪ್ನದಲ್ಲಿ ಮಂಗಳಗೌರಿಯು ಆಕೆಯ ತಾಯಿಯ ರೂಪದಿಂದ ಬಂದು ಈ ರೀತಿಯಾಗಿ ಹೇಳಿದಳು, ಎಲೇ ಮಗಳೇ, ನಿನ್ನ ಪತಿಯನ್ನು ಕಡಿಯುವುದಕ್ಕಾಗಿ ಒಂದು ದೊಡ್ಡ ಹಾವು ಬರುತ್ತಿರುವುದು. ಮೇಲೆ ಕೇಳು, ಆ ಹಾವಿಗೆ ಹಾಲನ್ನು ಇಡು, ಅಲ್ಲದೆ ಒಂದು ದೊಡ್ಡ ಕುಂಭವನ್ನು ಇಲ್ಲಿಡು. ಆ ಹಾವು ಕುಂಭದೊಳಕ್ಕೆ ಹೋಗುವುದು. ಅನಂತರ ನಿನ್ನ ಕುಪ್ಪಸದಿಂದ ಆ ಕುಂಭದ ಬಾಯಿ ಕಟ್ಟು. ಬೆಳಿಗ್ಗೆ ಎದ್ದು ಮಂಗಳ ಸ್ನಾನವನ್ನು ಮಾಡಿ ನಿಮ್ಮ ತಾಯಿಗೆ ಬಾಗನವನ್ನು ಕೊಡು ಎಂದು ಹೇಳಲು, ಆ ಮಾತನ್ನು ಕೇಳಿ ಸುಶೀಲೆಯು ಗಾಬರಿಯಿಂದ ಮೇಲಕ್ಕೆದ್ದು ನೋಡಲು ನಿಜವಾಗಿಯೂ ಒಂದು ದೊಡ್ಡ ಕರಿಯ ನಾಗರಹಾವು ಅತಿ ರಭಸದಿಂದ ಬರುತ್ತಿದ್ದಿತು. ದೇವಿಯ ಮಾತಿನಂತೆ ಅದಕ್ಕೆ ಹಾಲನ್ನಿಟ್ಟು ಒಂದು ದೊಡ್ಡ ಕುಂಭವನ್ನು ತಂದಿಡಲು ಆ ಹಾವು ಅದರೊಳಕ್ಕೆ ಹೋಯಿತು. ನಂತರ ತನ್ನ ಕುಪ್ಪಸದಿಂದ ಆ ಕುಂಭದ ಬಾಯಿ ಕಟ್ಟಿದಳು. ಆ ಸಮಯಕ್ಕೆ ಸರಿಯಾಗಿ ಶಿವನ ಮೇಲಕ್ಕೆದ್ದು, ಎಲೆಯ ಸುಶೀಲೆಯೇ, ನನಗೆ ಬಹಳ ಹಸಿವಾಗುತ್ತಿರುವುದು, ಆಹಾರವನ್ನು ಕೊಡು ಎಂದು ಕೇಳಲು ಸುಶೀಲೆಯು ಆ ಮಾತನ್ನು ಕೇಳುತ್ತಲೇ ಒಂದು ಚಿನ್ನದ ಪಾತ್ರೆಯಲ್ಲಿ ಲಡ್ಡು, ಜಿಲೇಬಿ ಮೊದಲಾದ ಉಪಾಹಾರಗಳನ್ನು ತಂದುಕೊಟ್ಟಳು. ಅದನ್ನು ತಿಂದು ಆ ಚಿನ್ನದ ಪಾತ್ರೆಯಲ್ಲಿ ತನ್ನ ಮುದ್ರಿಕೆಯ ಉಂಗುರವನ್ನಿಟ್ಟು ಸತಿಪತಿಗಳಿಬ್ಬರೂ ಸುಖವಾಗಿ ಮಲಗಿ ನಿದ್ರಿಸುತ್ತಿದ್ದರು. ಪ್ರಾತಃ ಕಾಲವಾಗುವುದರೊಳಗಾಗಿಯೇ ಶಿವನು ಮೇಲಕ್ಕೆದ್ದು ತನ್ನ ಸತಿಗೂ ಕೂಡ ಹೇಳದೆ ಹೊರಟು ಹೋದನು. ಉದಯವಾದ ಮೇಲೆ ಸುಶೀಲೆಯು ಮೇಲಕ್ಕೆದ್ದು ತನ್ನ ಪತಿಯನ್ನು ಕಾಣದೆ ನಾಚಿಕೆಯಿಂದ ಹೊರಗೆ ಬಂದು ತನ್ನ ತಾಯಿಗೆ ಬಾಗಿನವನ್ನು ಕೊಡಲು ಅದರಲ್ಲಿದ್ದ ಮುತ್ತಿನ ಹಾರವನ್ನು ಸಂತೋಷದಿಂದ ಮಗಳಿಗೆ ಕೊಟ್ಟಳು. ನಂತರ ಸಾಕ್ಷಾತ್ ಸಾಂಬಾಮೂರ್ತಿಯು ಶಿವನ ವೇಷದಿಂದ ಬರಲು ಅಲ್ಲಿದ್ದವರೆಲ್ಲ ಇವನಿಗೂ ವರನಿಗೂ ಯಾವ ಭೇದವೂ ಕಾಣದಿರುವುದನ್ನು ನೋಡಿ ಇವನೇ ವರನೆಂದು ನಿಶ್ಚಯಿಸಿದರು. ಸುಶೀಲೆಯ ತಾಯಿಯು ಮಗಳನ್ನು ಆಡುವುದಕ್ಕೋಸ್ಕರವಾಗಿ ಕಳುಹಿಸಿದಳು. ಸುಶೀಲೆಯು ಆ ವರನನ್ನು ನೋಡಿ, ಅಮ್ಮ, ನಾನು ಲಗ್ನವಾದ ವರನು ಈತನಲ್ಲವು, ಆದುದರಿಂದ ಇವನೊಡನೆ ನಾನು ಆಡಲಾರೆಣೋ ಎಂದು ಹೇಳಲು ಅಲ್ಲಿದ್ದ ವರನು ಅಂತರ್ಧಾನನಾದನು. ಈ ಮಾತನ್ನು ಕೇಳಿ ಆಕೆಯ ಮಾತಾಪಿತೃಗಳು ಚಿಂತಾಕ್ರಾಂತರಾದರು. ಇಹಪರಗಳಿಗೆ ಸಾಧನವಾದ ಅನ್ನದಾನದ ನೆಪದಿಂದ ವರನನ್ನು ಹುಡುಕಬೇಕೆಂದು ಸಂಕಲ್ಪಿಸಿ ಅನ್ನದಾನವನ್ನು ಮಾಡಲು ಉಪಕ್ರಮಿಸಿದರು. ಆ ಸಮಾರಾಧನೆಯಲ್ಲಿ ಸುಶೀಲೆಯು ತನ್ನ ಪತಿಯ ಮುದ್ರಿಕಾ ಉಂಗುರವನ್ನಿಟ್ಟು ಬ್ರಾಹ್ಮಣರಿಗೆ ಕಾಲುಗಳನ್ನು ತೊಳೆಯುತ್ತಿದ್ದಳು. ಆಕೆಯ ತಾಯಿಯು ನೀರನ್ನು ಹಾಕುವಳು. ತಂದೆಯು ದೀಪ ತಾಂಬೂಲಾದಿಗಳನ್ನು ಕೊಟ್ಟು ಭೋಜನವನ್ನು ಮಾಡಿಸುತ್ತಿದ್ದನು. ಅಣ್ಣ ತಮ್ಮಂದಿರು ಗಂಧ ಪುಷ್ಪಾದಿಗಳನ್ನು ಕೊಡುತ್ತಿದ್ದರು. ಈ ಪ್ರಕಾರವಾಗಿ ಅತಿಥಿಗಳಿಗೆ ಸುಖವಾಗಿ ಅನ್ನದಾನವು ನಡೆಯುತ್ತಿದ್ದಿತು. ಅತ್ತ ಶಿವನೆಂಬವರನು ಆತನ ಸೋದರ ಮಾವನು ಸಕಲರ ಇಷ್ಟಾರ್ಥಗಳನ್ನು ಸಲ್ಲಿಸುವಂತಹ ಕಾಶೀ ಕ್ಷೇತ್ರಕ್ಕೆ ಹೋಗಿ ನಿರ್ಮಲೋದಕದಿಂದ ಎಸೆಯುವ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ವಿಶ್ವೇಶ್ವರನನ್ನು ಸಂದರ್ಶಿಸಿ ಉತ್ತಮವಾದ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಹರಿದ್ವಾರಕ್ಕೆ ಬಂದು ಅಲ್ಲಿಯೂ ಗಂಗಾ ಸ್ನಾನವನ್ನು ಮಾಡಿಕೊಂಡು ಸ್ವಾಮಿಯ ದಿವ್ಯ ದರ್ಶನದಿಂದ ಸಂತೃಪ್ತರಾಗಿ ಆ ಪ್ರದೇಶದಲ್ಲಿರುವ ಯತಿಗಳನ್ನೆಲ್ಲ ನೋಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಮನೆಗಳಲ್ಲಿರುವ ಸದ್ಬ್ರಾಹ್ಮಣರ ದರ್ಶನವನ್ನು ಮಾಡಿ ಅವರಿಗೆ ಪೀತಾಂಬರಾದಿಗಳನ್ನು ಕಾಣಿಕೆಗಳನ್ನು ಕೊಟ್ಟು ಅವರಿಂದಲೂ ಚಿರಂಜೀವಿಯಾಗೆಂದು ಶಿವನು ಆಶೀರ್ವಾದವನ್ನು ಪಡೆದು ಪುನಃ ಕಾಶೀ ಕ್ಷೇತ್ರಕ್ಕೆ ಬಂದು ಅಲ್ಲಿಯೇ ಇರಲಾಗಿ ಶಿವನ ಸೋದರ ಮಾವನು ತನ್ನ ಅಳಿಯನ ಮರಣಕ್ಕಾಗಿ ಚಿಂತಿಸುತ್ತಿದ್ದನು. ಹೀಗಿರಲು ಶಿವನಿಗೆ 16 ವರ್ಷಗಳು ಸಂಪ್ರಾಪ್ತವಾಯಿತು. ಆಗ ಸಾಕ್ಷಾತ್ ಶಿವಮೂರ್ತಿಯು ಪ್ರತ್ಯಕ್ಷನಾಗಿ ಅವನಿಗೆ ಮಂಗಳಾಶೀರ್ವಾದವನ್ನು ಮಾಡಿದನು. ಪ್ರಾತಃ ಕಾಲದಲ್ಲಿ ಶಿವನು ಮೇಲಕ್ಕೆದ್ದು ರಾತ್ರಿಯಲ್ಲಿ ತಾನು ಯಮಭಟರೊಡನೆ ಯುದ್ಧ ಮಾಡಿದಂತೆ ಸ್ವಪ್ನವಾಯಿತೆಂದು ಮಂಗಳಸ್ವರೂಪನಾದ ಈಶ್ವರನು ಬಂದು ಕಾಪಾಡಿ ಆಶೀರ್ವಾದವನ್ನು ಕೊಟ್ಟನೆಂದು ಹೇಳಲು ಸಂತೋಷಭರಿತರಾದ ಅವರಿಬ್ಬರೂ ಮಂಗಳ ಸ್ನಾನವನ್ನು ನಿರ್ವರ್ತಿಸಿ ಸ್ವಾಮಿಯನ್ನು ಕೊಂಡಾಡಿ ಅಲ್ಲಿಯೇ ಇರುತ್ತಿರಲು ಒಂದಾನೊಂದು ದಿನ ಕೆಲವರು ದಾಸಿಯರು ಬಂದು ಹರಿವು ಮಾಡುತ್ತಿದ್ದ ಅನ್ನದಾನವನ್ನು ಸುಶೀಲೆಯ ಗುಣಗಳನ್ನು ಇವರ ಮುಂದೆ ವಿಸ್ತಾರವಾಗಿ ಹೇಳಲು ಅವರನ್ನು ನೋಡಬೇಕು ಎಂಬುದಾಗಿ ಮಾವನು ಅಳಿಯನು ಹೊರಟರು. ಅಲ್ಲಿಂದ ಬಂದು
ಹರಿಯ ಮನೆಯನ್ನು ಪ್ರವೇಶಿಸಿದರು. ಸುಶೀಲೆಯು ಪತಿಯ ಪಾದಗಳನ್ನು ತೊಳೆಯಲು ಬಂದು ಈತನೇ ತನ್ನ ಪತಿ ಎಂದು ಹೇಳಲು ಹರಿಯು ಆತನ ಪತ್ನಿಯು ಸಂತೋಷಗೊಂಡವರಾಗಿ ಆತನಿಗೆ ತಮ್ಮ ಮಗಳನ್ನು ಧನಕನಕ ವಸ್ತುವಾಹನಾದಿಗಳನ್ನು ಕೊಟ್ಟು ಸಂತೋಷದಿಂದ ಇದ್ದರು. ಇತ್ತ ಧರ್ಮಪಾಲನು ತನ್ನ ಮಗನ ಸಮಾಚಾರವೂ ತಿಳಿಯದೆ ಚಿಂತಾಕ್ರಾಂತನಾಗಿರಲು ಕೆಲವು ಮಂದಿ ಚಾರರು ಬಂದು ಅಲ್ಲಿ ನಡೆದಿರತಕ್ಕಂತಹ ಸರ್ವ ಸಮಾಚಾರಗಳನ್ನೆಲ್ಲ ಹೇಳಲು ಅತ್ಯಾಶ್ಚರ್ಯಗೊಂಡವನಾಗಿ ಮಗನನ್ನು ಸೊಸೆಯನ್ನು ಸಂತೋಷದಿಂದ ಕರೆತಂದು ಸುಶೀಲಿಯಿಂದ ಮಂಗಳಗೌರಿ ವ್ರತದ ಪ್ರಭಾವವನ್ನು ಕೇಳಿ ಅದರಂತೆಯೇ ಆಕೆಯ ಕೈಯಲ್ಲಿ ವ್ರತವನ್ನು ಸಾಂಗವಾಗಿ ಮಾಡಿಸುತ್ತಿದ್ದನು. ಎಲೆಯ ಧರ್ಮನಂದನನೇ, ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರಗಳಲ್ಲಿ ಆಚರಿಸಬೇಕು. ಪ್ರಾತಃ ಕಾಲದಲ್ಲಿ ಎದ್ದು ಮಂಗಳ ಸ್ನಾನವನ್ನು ಆಚರಿಸಿ ಮಂಗಳಗೌರಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಷೋಡಶೋಪಚಾರ ಕ್ರಮದಿಂದ ದೇವಿಯನ್ನು ಆರಾಧಿಸಬೇಕು. 16 ದೀಪಗಳನ್ನು ದೇವಿಗೆ ನೀಡಬೇಕು. ಈ 16 ದೀಪಗಳನ್ನು 16 ಮಂದಿ ಸುವಾಸಿನಿಯರಿಗೆ ಕೊಡಬೇಕು. ಆ ದಿನ ಉಪ್ಪಿಲ್ಲದ ಅನ್ನವನ್ನು ಭುಂಜಿಸಬೇಕು ಎಂಬುದಾಗಿ ಶ್ರೀಕೃಷ್ಣನು ಹೇಳಿದ ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣಗಳಲ್ಲಿ ಒಂದಾಗಿರತಕ್ಕಂತಹ ಮಂಗಳಗೌರಿ ವ್ರತಕಥೆಯು ಸಂಪೂರ್ಣವಾಗುತ್ತದೆ. ಈ ಮಹಾಮಂಗಳಗೌರಿ ವ್ರತಕಥೆಯನ್ನು ಕೇಳಿದಂಥ ಸುಮಂಗಲಿಯರಿಗೂ, ವ್ರತಕಥೆಯನ್ನು ಪಾರಾಯಣ ಮಾಡಿದಂತಹ ಸುಮಂಗಲಿಯರಿಗೂ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಆ ಭಗವತಿ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಹೇಳುತ್ತಾ ಆಶೀರ್ವಚನವನ್ನು ಮಾಡೋಣ. ಸುಮಂಗಲೀರಿಯಂ ಮಧುರಿಭಾಗಂ ಸಮೇತ ಪಶ್ಯತಾಂ ಸೌಭಾಗ್ಯಮಸ್ವೈತತ್ವಾಯಾದಾಸ್ತಂ ವಿಪರೇತನ ದೀರ್ಘ ಸೌಮಂಗಲ್ಯಾಭಿವೃದ್ಧಿರಸ್ತು ಆಚರಿತ ವ್ರತಪೂಜಾ ಪುಣ್ಯ ಸಾಂಗತಾ ಫಲಸಿದ್ಧಿರಸ್ತು. ಶುಭಂ ಭೂಯಾತ್.